ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಇಂದು ನಾವು ವಿಮೋಚನಾ ಕಾಂಡ 15ನೇ ಅಧ್ಯಾಯ 1-2 ವಾಕ್ಯವನ್ನು ಧ್ಯಾನ ಮಾಡುವವರಾಗಿದ್ದೇವೆ. 3ನೇ ವಾಕ್ಯವನ್ನು ಕೂಡ ಸೇರಿಸಿ ಓದೋಣ. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ ಅದರ ಒಂದು ಸಾರಾಂಶ ಕರ್ತನು ನನ್ನ ಬಲ ಎನ್ನುವಂಥದ್ದೇ. ಇವತ್ತು ನಮ್ಮ ಸಂದೇಶದ ಸಾರಾಂಶ ಕೂಡ ಸ್ವಂತ ಬಲವು ದೇವರ ಬಲವು, ಅದುವೇ ಇವತ್ತು. ಅದರಲ್ಲಿ ಮೋಶೆ ಏನು ಹೇಳ್ತಾರೆ ನೋಡಿ. ಆಗ ಮೋಶೆಯು ಇಸ್ರಾಯೇಲಿಯರು ಯೆಹೋವನ ಸ್ತೋತ್ರಕ್ಕೆ ಈ ಕೀರ್ತನೆಯನ್ನು ಆಡಿದರು. ದೇವರವರಿಗೆ ಒಂದು ದೊಡ್ಡ ಜಯವನ್ನು ಕೊಟ್ಟ ನಂತರ ಅವರೆಲ್ಲರೂ ಕೂಡಿ ದೇವರನ್ನು ಮಹಿಮೆಪಡಿಸಿ ಆಡುತ್ತಾರೆ. ಮೋಶೆಯ ಸಂಗೀತವಿದೆ, ಮೋಶೆಯ ಹಾಡುಗಳು ಇವೆ, ಮಿರಿಯಾಮಳ ಸಂಗೀತವಿದೆ. ಸತ್ಯವೇದದಲ್ಲಿ ಹಲವು ಕಡೆಗಳಲ್ಲಿ ದೇವರ ಮನುಷ್ಯರು ದೇವರನ್ನು ಹೊಗಳಿ ಆರಾಧನೆ ಮಾಡಿದಂತಹ ಹಾಡುಗಳು ಈ ರೀತಿಯಾಗಿ ಬಹಳ ಸ್ಥಳ ಹೊಂದಿರುವುದನ್ನು ನೋಡಲು ಸಾಧ್ಯ. ಇದರಲ್ಲಿ ನೋಡಿ, ಮೋಶೆ ಹಾಡಿ ಇಸ್ರಾಯೇಲ್ ಪುತ್ರರೊಂದಿಗೆ ಕೂಡಿ ಅವರು ಹೊಗಳಿ ಆಡಿದಂತಹ ಸ್ತೋತ್ರ ಗೀತ. ಇದರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ಹೇಳಿದರೆ, ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ, ಆತನು ಮಹಾ ಜಯಶಾಲಿಯಾದನು, ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ನನ್ನ ಬಲವೂ ಕೀರ್ತನೆಯೂ ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನಮ್ಮ ದೇವರು ಆತನೇ, ಆತನನ್ನು ವರ್ಣಿಸುವೆನು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವೆನು. ಯೆಹೋವನು ಯುದ್ಧಶೂರನು, ಆತನ ನಾಮಧೇಯವು ಯೆಹೋವನೇ. ನಿಜವಾಗಿಯೂ ಇದರಲ್ಲಿ ಅವರು ದೇವರನ್ನು ಹೊಗಳಿ ಆಡಿದಂತಹ ಹಿನ್ನೆಲೆ ಆಶ್ಚರ್ಯವಾದದ್ದು. ಅವರ ಕೈಯಲ್ಲಿ ಖಡ್ಗವಿಲ್ಲ, ಯುದ್ಧ ಮಾಡಲೂ ಇಲ್ಲ. ಆದರೆ ದೇವರು ಅವರಿಗೆ ಒಂದು ಜಯವನ್ನು, ವಾಗ್ದಾನ ಮಾಡಿದಂತಹ ಜಯವನ್ನು ಅವರಿಗೆ ಆಜ್ಞಾಪಿಸಿದರು. ಸುಮ್ಮನೆ ಸಾಧಾರಣವಾಗಿ ಅಲ್ಲ. ಐಗುಪ್ತ್ಯದ ಒಂದು ಸೈನ್ಯ, ಆ ದಿನಗಳಲ್ಲಿ ಐಗುಪ್ತ್ಯದ ಸೈನ್ಯ ಎನ್ನುವಂಥದ್ದು ಬಹಳ ದೊಡ್ಡ ಸೈನ್ಯ. ಆ ಒಂದು ಕಾಲಘಟ್ಟದಲ್ಲಿ ಒಂದು ಮಿಲಿಟರಿ ಯಾವ ರೀತಿ ಇವಾಗಿದೆಯೋ ಅದೇ ರೀತಿ ಒಂದು ಒಳ್ಳೆಯ ರಚನೆ. ಕುದುರೆಗಳು ಇರುತ್ತದೆ, ರಥಗಳು ಇರುತ್ತದೆ, ವೀರರುಗಳು ಇದ್ದರು, ಆಯುಧಗಳಿದ್ದವು. ಯಾರು ಮುಂದೆ ಹೋಗುವುದು ಹಿಂದೆ ಹೋಗುವುದು ಎನ್ನುವಂತಹ ಒಂದು ವ್ಯೂಹವೆಲ್ಲ ಆ ಕಾಲಘಟ್ಟದಲ್ಲಿಯೇ ಕ್ರಮವಾಗಿ ರಚಿಸಲ್ಪಟ್ಟಿರುವಂತಹ ಒಂದು ದೊಡ್ಡ ಸೈನ್ಯವೇ ಐಗುಪ್ತ್ಯದ ಒಂದು ಸೈನ್ಯ. ಅದು ಯಾರನ್ನ ಬೆನ್ನಟ್ಟಿದೆ ಎಂಬುದಾಗಿ ನೋಡುವುದಾದರೆ, ಕೈಯಲ್ಲಿ ಖಡ್ಗವಿಲ್ಲದಿರುವ, ಯುದ್ಧದಲ್ಲಿ ಅನುಭವವಿಲ್ಲದ, ದಾಸತ್ವದಲ್ಲಿ ಹಲವು 100 ವರ್ಷಗಳು ಬದುಕಿದಂತಹ ಒಂದು ಸರಳ ಸಾಮಾನ್ಯ ಜನಗಳನ್ನು ಬೆನ್ನಟ್ಟಿದ್ದಾರೆ. ಆಗ ದೇವರು ಇವರ ಪಕ್ಕಬಲವಾಗಿ ನಿಂತು ಈಟಿಯೂ ಖಡ್ಗವೂ ಇಲ್ಲದೆ ಆ ಸೈನ್ಯದೊಂದಿಗೆ ಯುದ್ಧ ಮಾಡಿದರು. ಆಗ ಅವರು ಹೇಳ್ತಾರೆ, ಕರ್ತನು ನಮ್ಮ ಬಲವು. ನಾವು ಕುದುರೆಗಳನ್ನು ನಂಬಲಿಲ್ಲ, ಸೈನ್ಯವನ್ನು ನಂಬಲಿಲ್ಲ, ಮನುಷ್ಯರ ಬಲವನ್ನು ನಂಬಲಿಲ್ಲ. ಕಣ್ಣಿಗೆ ಕಣ್ಣಾಗಿ ನೇರಾಗಿ ನೋಡಿದ್ವಿ ಕರ್ತನ ಬಲ ಎಷ್ಟು ಆಶ್ಚರ್ಯವಾದದ್ದು ಎಂಬುದಾಗಿ. ಸೈನ್ಯವು ಆಯುಧಗಳನ್ನು ಉಪಯೋಗಿಸುತ್ತದೆ, ದೇವರು ಪ್ರಕೃತಿಯನ್ನೇ ಉಪಯೋಗಿಸುತ್ತಾರೆ. ಯೋಬನು ಹೇಳಬೇಕಾದ್ರೆ ಹೇಳ್ತಾರೆ, ದೇವರ ಬಲ ಎಷ್ಟು ದೊಡ್ಡದು ಎಂಬುದಾಗಿ. ಅವರ ಹಿಮ ಇರುವಂತಹ ಭಂಡಾರಗಳಲ್ಲಿ, ಆಯುಧ ಭಂಡಾರಗಳಲ್ಲಿ ಹೋಗಿ ನೋಡಿದ್ದೀಯಾ? ಕಲ್ಮಳೆ, ದೊಡ್ಡ ದೊಡ್ಡ ಕಲ್ಲುಗಳನ್ನು ಕರ್ತನು ಅವುಗಳನ್ನು ಆಯುಧವಾಗಿ ಆಕಾಶದಲ್ಲಿಟ್ಟಿರುವುದು ನಿನಗೆ ಗೊತ್ತಾ? ಕರ್ತನು ತನ್ನ ಬೆರಳುಗಳನ್ನು ಚಾಚಲು ಮಿಂಚುಗಳು ಹೊರಟು ಅವರಿಗೆ ಚಿತ್ತವಾದ ಸ್ಥಳದಲ್ಲಿ ಬಿದ್ದೋದನ್ನು ನಾಶ ಮಾಡುತ್ತವೆ. ಇದೆಲ್ಲ ನಿನಗೆ ಗೊತ್ತಾ ಎಂಬುದಾಗಿ ಕೇಳ್ತಾರೆ. ಹಾಗಾಗಿ ದೇವರ ಆಯುಧಗಳು ಎನ್ನುವಂಥದ್ದು ಸಮುದ್ರ, ಗಾಳಿ, ಬೆಟ್ಟ, ಕಲ್ಲು, ಆಕಾಶ, ನಕ್ಷತ್ರ, ಅಷ್ಟರೊಂದಿಗೆ ಯಾರೂ ಯುದ್ಧ ಮಾಡೋಕ್ಕಾಗಲ್ಲ. ನಿಮ್ಮಲ್ಲಿರುವಂತಹ ಯಾವುದೇ ಆಯುಧ ಆಗಿರ್ಬೋದು, ನಾವು ಲೋಕದಲ್ಲಿ ಕಂಡುಹಿಡಿದಿರುವಂತಹ ಯಾವ ಸೈನ್ಯವಾಗಿರ್ಬೋದು, ಅದರ ಮುಂದೆ ನಿಲ್ಲುವುದಕ್ಕಾಗುವುದಿಲ್ಲ. ಇದರಲ್ಲೂ ಕೂಡ ನೋಡಿ, ದೇವರು ಅವರ ಈಟಿಯೊಂದಿಗೆ, ಸೈನ್ಯದೊಂದಿಗೆ, ಕುದುರೆಯೊಂದಿಗೆ ಹಾದು ಬರ್ತಾರೆ. ದೇವರು ತಮ್ಮ ಆಯುಧಗಳಿಂದ ಪ್ರಕೃತಿಯನ್ನು ಉಪಯೋಗಿಸುತ್ತಾರೆ. ಕೆಂಪು ಸಮುದ್ರವನ್ನು 2ಆಗಿ ವಿಭಾಗಿಸಿ ಅದರಲ್ಲಿ ದೇವ ಜನಗಳು ನಡೆಯುವುದಕ್ಕೆ ಹಾದಿಯನ್ನು ಉಂಟು ಮಾಡಿದ್ದಲ್ಲದೆ, ಆ ಒಂದು ಹಾದಿಯಲ್ಲಿ ಫರೋಹನ ಸೈನ್ಯವು ಬಂದಾಗ ಸಮುದ್ರವನ್ನು ಮುಚ್ಚಿದರು. 1 ನಿಮಿಷ ಮಾತ್ರ. ಅವರ ಕತ್ತಿ ಅವರನ್ನು ತಪ್ಪಿಸಲಿಲ್ಲ, ರಥಗಳು ಅವರ ಹಿಂದೆ ಬರುವುದಕ್ಕೆ ಸಹಾಯ ಮಾಡೋಕ್ಕಾಗಲಿಲ್ಲ, ಕುದುರೆಗಳು ಆ ಬಲವನ್ನು ಎದುರಿಸಿ ನಿಲ್ಲಕ್ಕಾಗಲಿಲ್ಲ. 1 ನಿಮಿಷದಲ್ಲಿ ಅವರಿಗೆ ಸಂದರ್ಭವೇ ಸಿಗದೆ ಸಮುದ್ರದಿ ಜಲಸಮಾಧಿಯಾದರು. ಅದುವೇ ಕರ್ತನು. ಕರ್ತನ ಬಲ ಎನ್ನುವಂಥದ್ದು ನಾವು ಅಂದುಕೊಳ್ಳದಷ್ಟು ಆತನ ಶಕ್ತಿ. ಹಾಗಾಗಿ ದೇವರು ನಮ್ಮ ಬಲವಾಗಿರುವುದಾದರೆ
ನಾವು ಯಾತರ ಬಗ್ಗೆ ಭಯಪಡುವ ಅವಶ್ಯವೇ ಇಲ್ಲ. ಕರ್ತನ ಆಯುಧಗಳು ಎನ್ನುವಂಥದ್ದು ಈಟಿ ಖಡ್ಗವಲ್ಲ. ಕರ್ತನ ಆಯುಧಗಳು ಎನ್ನುವಂಥದ್ದು ಬೆಂಕಿ, ಗಾಳಿ, ಹಿಮ, ಮಿಂಚು, ಗುಡುಗು, ಸಮುದ್ರ, ಬೆಟ್ಟಗಳು, ಬಂಡೆಗಳು, ಆಕಾಶ. ಇದರ ಮುಂದೆ ಯಾರು ನಿಲ್ಲಲು ಸಾಧ್ಯ? ಯೋಚನೆ ಮಾಡಿ ನೋಡಿ. ಅಷ್ಟು ಶಕ್ತನಾದಾತನು ನಮ್ಮ ಬಲವಾಗಿ ನಮಗಿರುವುದಾದರೆ ಅದು ಎಷ್ಟು ಆಶ್ಚರ್ಯಕರವಾಗಿದೆ ಯೋಚನೆ ಮಾಡಿ ನೋಡಿ. ಹಾಗಾಗಿ ದೇವರ ಬಲವನ್ನು ನಮ್ಮ ಬಲವಾಗಿ ಉಪಯೋಗಿಸಿಕೊಳ್ಳುವುದೇ ಬುದ್ಧಿವಂತಿಕೆ. ನಾವು ನಮ್ಮ ಸ್ವಂತ ಬಲವನ್ನು ಅವಲಂಬಿಸಿ ಒಂದು ಸಮಸ್ಯೆ ಬರಬೇಕಾದರೆ ಅಥವಾ ಒಂದು ವಿರೋಧತ್ವ ಬರಬೇಕಾದರೆ ನಮ್ಮ ಬಲವನ್ನು ಪ್ರಯೋಗ ಮಾಡಿ ಅದರಲ್ಲಿ ಜಯಗೊಳ್ಳಲು ಪ್ರಯತ್ನಿಸುವುದಾದರೆ ಕೆಲವು ಸಮಯ ಜಯ ಸಿಗ್ಬೋದು, ಕೆಲವು ಸಮಯ ನಾವು ಸಿಗಾಕೊಬೋದು. ಆದರೆ ದೇವರು ನಮ್ಮ ಬಲವಾಗಿ ನಿಂತರೆ ಎಲ್ಲ ಸಮಯವೂ ನಮಗೆ ಜಯವೇ ಎನ್ನುವುದರಲ್ಲಿ ಸಂಶಯವಿಲ್ಲ. ಸತ್ಯವೇದದಲ್ಲಿ ಕರ್ತನಿಗಾಗಿ ದೊಡ್ಡ ಕಾರ್ಯವನ್ನು ಮಾಡಿದವರು ಎಲ್ಲರನ್ನ ನೋಡುವುದಾದರೆ ಕರ್ತನನ್ನೇ ತನ್ನ ಬಲವಾಗಿಸಿಕೊಂಡು ಕ್ರಿಯೆಯನ್ನು ಮಾಡಿದ್ದಾರೆ. ಒಬ್ಬ ದಾವಿದನಾಗಿರ್ಬೋದು, ಒಬ್ಬ ಸಿಂಸೋನನಾಗಿರ್ಬೋದು. ಸಿಂಸೋನನ ಬಲ ಎನ್ನುವಂಥದ್ದು ಸಿಂಸೋನನ ಬಲವಲ್ಲ, ನಿಮಗೆ ಚೆನ್ನಾಗಿ ಗೊತ್ತು. ಅದು ಅವನ ಸ್ವಂತ ಬಲ, ಶಾರೀರಿಕ ಬಲವಾಗಿದ್ದರೆ ಅವನ ಕೂದಲನ್ನು ಕತ್ತರಿಸಿದ್ರೂ ಕೂಡ ಅವನು ಜಗಳ ಮಾಡ್ಬೋದಿತ್ತಲ್ವಾ. ಆ ಒಂದು ಒಡಂಬಡಿಕೆಯನ್ನು ಮೀರಿ ದೇವರ ಬಲ ಅವರನ್ನು ಬಿಟ್ಟು ದೂರ ಸರಿದ ಕೂಡಲೇ ಆಗ ನೀವು ನೋಡುವುದಾದರೆ ಒಂದು ಸಾಧಾರಣ ಗುಲಾಮನ ಹಾಗೆ, ಏನಕ್ಕೂ ಪ್ರಯೋಜನವಿಲ್ಲದ ಹಾಗೆ. ಬೇಡಿ ಹಾಕಿದ್ರೆ ಹಾಕಿಸ್ಕೊತಾ ಇದ್ದಾರೆ, ಎಡ್ಕೊಂಬಂದರೆ ಜೊತೆಗೆ ಬರ್ತಾ ಇದ್ದಾರೆ, ಇಟ್ಟು ರುಬ್ಬಲು ಬಿಟ್ಟರೆ ಇಟ್ಟು ರುಬ್ತಾ ಇದ್ದಾರೆ. ಎದುರಿಸಿ ಮಾತಾಡುವುದಕ್ಕೂ ಬಲವಿಲ್ಲದೆ ಮಾರ್ಪಟ್ಟರು. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಅಷ್ಟೊಂದು ಕಾರ್ಯ ಮಾಡಿದ್ರಲ್ಲ, ಅದು ಯಾವುದೊಂದು ಕೂಡ ಸಂಸೋನನ ಬಲವಲ್ಲ. ಅದು ದೇವರ ಬಲ, ಅದು ಆತ್ಮನಾದಾತನ ಬಲ. ಮನುಷ್ಯನ ಬಲ ಇಷ್ಟೇ, ಅದು ಕಡಿಮೆಯಾದದ್ದು. ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿದವರು ದಾವೀದನಂಥವರು. ದಾವೀದನು ಯುದ್ಧದಲ್ಲಿ ಸೋತಿದ್ದೇ ಇಲ್ಲ. ಅವನ ಖಡ್ಗವನ್ನು ನೋಡಿ ಭಯಪಡದೇ ಇರುವವರೇ ಇಲ್ಲ. ಒಂದು ಕಾಲಘಟ್ಟದಲ್ಲಿ ಸೈನ್ಯದ ವಸ್ತ್ರಗಳನ್ನು ಧರಿಸಿ ಚಪ್ಪಲಿ ಕೂಡ ಹಾಕ್ಕೊಂಡು ನಡೆಯೋಕ್ಕೆ ಗೊತ್ತಿಲ್ಲದಿರೋರೊಬ್ಬರು ತಾಮ್ರದ ಬಿಲ್ಲು ನನ್ನ ಕೈ ಬೆರಳುಗಳಿಂದ ವಿಭಾಗಿಸುವಷ್ಟು ಕರ್ತನ ಯುದ್ಧಕ್ಕೆ ನನ್ನ ಸಿದ್ಧಪಡಿಸಿದರು ಎಂಬುದಾಗಿ ಹೇಳೋದಾದರೆ, ಈ ರೀತಿಯಾಗಿ ಪ್ರತಿ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಗಿದ್ಯೋನಾಗಿದ್ದರೂ ಸರಿ, ಯೆಹೋಶುವ ಆಗಿದ್ದರೂ ಸರಿ, ಮೋಶೆ ಆಗಿದ್ದರೂ ಸರಿ, ಸಂಸೋನನಾಗಿದ್ದರೂ ಸರಿ, ದಾವೀದನಾಗಿದ್ದರೂ ಸರಿ, ಎಲ್ಲರೂ ಕೂಡ ಕರ್ತನನ್ನು ತಮ್ಮ ಬಲವಾಗಿ ಅವರಿಟ್ಟುಕೊಂಡು ಕ್ರಿಯೆ ಮಾಡಿದವರು. ಆದ್ದರಿಂದ ಸತ್ಯವೇದದಲ್ಲಿ ಸ್ಥಳ ಹೊಂದಿದ್ದಾರೆ, ಜಯವನ್ನು ಸ್ವತಂತ್ರಿಸಿದ್ದಾರೆ. ಸತ್ಯವೇದ ಹೇಳುತ್ತದೆ, ಕೀರ್ತನೆಗಳಲ್ಲಿ ದಾವೀದನು ಎಷ್ಟು ದೊಡ್ಡ ಅರಸ, ಎಷ್ಟು ದೊಡ್ಡ ಯುದ್ಧ ಪುರುಷ, ಎಷ್ಟು ಯುದ್ಧವನ್ನು ನೋಡಿದವರು. ಕೀರ್ತನೆಗಳು 118ನೇ ಅಧ್ಯಾಯ 14ರಲ್ಲಿ ಅವರು ಈ ರೀತಿಯಾಗಿ ಹೇಳ್ತಾರೆ, ನನ್ನ ಬಲದ ರಹಸ್ಯವೇನು? ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ಕೀರ್ತನೆಗಳು 18:1ರಲ್ಲಿ ಹೇಳ್ತಾರೆ, ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ನೋಡಿದ್ರ, ಅವರ ಬಲದ ರಹಸ್ಯ ದೇವರೇ ಆ ಒಂದು ಬಲ. ನೀವು ಕಲ್ಪನೆ ಮಾಡೋಕ್ಕಾಗದಷ್ಟರ ಮಟ್ಟಿಗೆ ದೊಡ್ಡ ಕಾರ್ಯಗಳನ್ನು ಮಾಡಿದವರು, ಒಬ್ಬ ಮನುಷ್ಯನಿಂದ ಸಾಧಿಸಲಾಗದಿರುವ ಕಾರ್ಯಗಳು. ಸತ್ಯವೇದದಲ್ಲಿ ನಾವು ಎಷ್ಟೊಂದು ಓದಿರ್ಬೋದು. ನಾನು ಒಮ್ಮೆ ನೇರವಾಗಿ ಒಂದು ಕಾರ್ಯವನ್ನು ಹೋಗಿ ನೋಡಿದೆ. ಏನು ನೋಡಿದೆ ಅಂದರೆ, ಯೆರೂಸಲೇಮ್ ಪಟ್ಟಣ ಯಬೂಸಿಯರ ಕೈಯಲ್ಲಿ ಇದ್ದದ್ದು. ಆ ಯಬೂಸಿಯರೇ ಆ ಒಂದು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಯೆಹೋಶುವ ಕಾಲಘಟ್ಟದಲ್ಲಿ ಇಸ್ರಾಯೇಲ್ಯರು ಬಂದು ಇಸ್ರಾಯೇಲ್ ದೇಶವನ್ನು, ಕಾನಾನ್ ದೇಶವನ್ನು ಹಿಡಿದಾಗ ಈ ಯಬೂಸ ಪಟ್ಟಣವನ್ನು, ಆ ಕೋಟೆಯನ್ನು, ಯೆರೂಸಲೇಮ್ ಬೆಟ್ಟವನ್ನು ಅವರು ಹಿಡಿಯಲಾಗಲಿಲ್ಲ. ಉಳಿದಿರುವ ಭಾಗವನ್ನು ಅವರು ತಮ್ಮಲ್ಲಿ 12 ಕುಲಗಳಿಗೂ ಹಂಚಿಕೊಂಡರು. ದಾವೀದನ ಕಾಲದಲ್ಲಿಯೇ ಯಬೂಸಿಯರ ಒಂದು ಕೋಟೆ ಯೆರೂಸಲೇಮ್ ನಗರ ಹಿಡಿಯಲ್ಪಟ್ಟಿತು. ಆ ಯೆರೂಸಲೇಮ್ ನಗರವನ್ನು ಯಾವ ರೀತಿ ಹಿಡಿತಾರೆ ಅಂತ ಕೇಳಿದರೆ, ಯೆರೂಸಲೇಮ್ ಪಟ್ಟಣ ಒಂದು ಬೆಟ್ಟದ ಮೇಲೆ ಇರುವಂಥದ್ದಾಗಿದೆ. ಆ ಬೆಟ್ಟದ ಮೇಲೆ ಒಂದು ದೊಡ್ಡ ಗೋಡೆಯನ್ನು ಕಟ್ಟಿ ಬಹಳ ಸಂರಕ್ಷಣೆಯಿಂದ ಇಟ್ಕೊಂಡಿದ್ದಾರೆ. ಅಲ್ಲಿಂದ ಯಬೂಸಿಯರು ಯುದ್ಧದಲ್ಲಿ ಶಕ್ತರಾಗಿದ್ದಾರೆ. ಅವರು ಬಲಿಷ್ಠರು, ಒಬ್ಬೊಬ್ಬರು ಬಲಿಷ್ಠರವರು. ಆಗ ದಾವೀದನು ಒಬ್ಬನೇ ವ್ಯಕ್ತಿಯಾಗಿ ಕೆಲವರನ್ನು ಮಾತ್ರ ಕರೆದುಕೊಂಡು ಹೋಗಿ ಆ ಕೋಟೆಯ ಒಳಗೆ ಅವರು ಹೋಗ್ತಾರೆ. ಆ ಸ್ಥಳವನ್ನು ನೋಡಿ ಬಹಳ ಆಶ್ಚರ್ಯಪಟ್ಟೆ. ಸತ್ಯವೇದದಲ್ಲಿ ಓದಬೇಕಾದ್ರೆ ಕೂಡ ಅದರ ಒಂದು ಆಶ್ಚರ್ಯವನ್ನು ಗ್ರಹಿಸಲಾಗಲಿಲ್ಲ. ಬೆಟ್ಟದ ಮೇಲೆ ಒಬ್ಬ ವ್ಯಕ್ತಿ ಮಾತ್ರ ಒಳಗೆ ನುಸುಳಿ ಬರುವುದಕ್ಕೆ, ನುಗ್ಗಿ ಬರಲು ಸಾಧ್ಯ. ಅಲ್ಲಿ ಅಷ್ಟರ ಮಟ್ಟಿಗೆ ಒಂದು ಚಿಕ್ಕ ಗುಂಡಿ ಇದೆ ಬೆಟ್ಟದ ಮೇಲೆ.
ಆ ಒಂದು ಗುಂಡಿ ಇಲಿ ಬರುವುದಕ್ಕೆ ಒಂದು ಮಾರ್ಗ ಇರುತ್ತೆ ನೋಡಿ, ಆ ರೀತಿಯಾಗಿ ಆ ಬೆಟ್ಟ ಅಷ್ಟು ದೊಡ್ಡ ಬೆಟ್ಟದ ಒಳಗೆ ಒಂದು ಸುರಂಗದ ಮಾರ್ಗದಂತೆ ಮಾಡಿದ್ದಾರೆ. ಒಂದು ಬೆಟ್ಟ ಎಷ್ಟು ಎತ್ತರ ಇರುತ್ತೆ, ಅದು ಕೆಳಗಿಂದ ಗ್ರೌಂಡಿಂದ ಆ ಒಂದು ಹಾದಿಯ ಮೂಲಕವಾಗಿ ಪಕ್ಕದಲ್ಲಿರುವಂತಹ ಬಂಡೆಗಳನ್ನು ಕಲ್ಲನ್ನು ಆ ಕತ್ತಲಲ್ಲಿ ಹಿಡಿದುಕೊಂಡು ಹಾಗೆ ಮೇಲೆ ಎತ್ತ ಬರಬೇಕು. ಮೆಟ್ಟಿಲು ಹಾಕಿದ್ರೂ ಕೂಡ ಬೆಟ್ಟದ ಮೇಲೆ ಹತ್ತೋದು ಬಹಳ ಕಷ್ಟ, ಬಹಳ ಸುಸ್ತಾಗುತ್ತೆ, ಬಹಳ ಕಷ್ಟ ಆಗುತ್ತೆ. ಈಗ ಇದು ಒಂದೇ ದಾರಿ, ಗೋಡೆಯ ಬಾಗಿಲು ಮುಚ್ಚಲ್ಪಟ್ಟಿದೆ, ಇದರೊಳಗೆ ಯಾರೂ ಹೋಗೋಕ್ಕಾಗಲ್ಲ. ದಾವೀದನು ತಕ್ಷಣವಾಗಿ ನೋಡ್ತಾರೆ, ನಾವು ಹೇಗಾದರೂ ಈ ಒಂದು ಯಬೂಸಿಯರ ಕೋಟೆಯನ್ನು ಹಿಡಿಯಬೇಕು, ಯೆರೂಸಲೇಮ್ ಪಟ್ಟಣವನ್ನು ಹಿಡಿಯಬೇಕು, ಏಕೆಂದರೆ ಅದು ದೇವರ ಚಿತ್ತ ಎಂಬುದಾಗಿ ಅವರು ಹೇಳಿ ಈ ಒಂದು ಚಿಕ್ಕ ದಾರಿ ಇದೆ ನೋಡಿ, ಇಲ್ಲಿ ಹೋಗುವ ರೀತಿಯಲ್ಲಿ ಅಷ್ಟೇ ಇರ್ಬೋದು ಅಂತ ಹೇಳ್ತೀನಿ. ಒಬ್ಬ ವ್ಯಕ್ತಿ ಒಳಗೆ ಹೋಗ್ಬೋದಷ್ಟೇ. ಬೆಟ್ಟದ ಒಳಗೆ, ಬೆಟ್ಟದ ಕೆಳಭಾಗದಿಂದ ಒಂದು ಸುರಂಗ ಮಾರ್ಗದಲ್ಲಿ ಹಾಗೆ ಅವರ ಮೇಲೆ ಹತ್ತಿ ಬಂದು ಯೆರೂಸಲೇಮಿನಲ್ಲಿ ಒಂದು ಸ್ಥಳದಲ್ಲಿ ಆ ಒಂದು ರಂಧ್ರ ಸುರಂಗ ಮಾರ್ಗ ಮುಗಿಯುತ್ತದೆ, ಮೇಲೆ ಹತ್ತಿ ಬರ್ತಾರೆ. ಇದರ ಮೂಲಕವಾಗಿ ಅವರು ಒಬ್ಬನೇ ವ್ಯಕ್ತಿಯಾಗಿ ಸ್ವಲ್ಪ ಮಂದಿ, ಒಂದು 10 ಮಂದಿ ಇರ್ಬೋದಷ್ಟೇ, ಅವರನ್ನು ಕರೆದುಕೊಂಡು ಬಂದು ಅದರ ಮೂಲಕವಾಗಿ ಕೈಗಳನ್ನು ಹತ್ತಿತ್ತ ಇಟ್ಟು, ಬಹಳ ಕತ್ಲಾಗಿರುತ್ತಲ್ಲ ಬೆಟ್ಟದ ಒಳಗೆ ಹೆಂಗಿರುತ್ತೆ, ಅಲ್ಲಿ ಕಲ್ಲು ಬಂಡೆ ಹಾವಿರ್ಬೋದು, ಚೇಳಿರ್ಬೋದು ಗೊತ್ತಿಲ್ಲ, ಅವೆಲ್ಲವನ್ನು ದಾಟಿ ಹತ್ತಿ ಬಂದು ಒಬ್ಬ ಮನುಷ್ಯನು ಮೇಲೆ ಬಂದು ಆ ಒಂದು ಮಾರ್ಗವಾಗಿ ಹೊರಗೆ ಬಂದ ಕೂಡಲೇ ಅವರಿಗೆ ಎಷ್ಟು ಸುಸ್ತಾಗಿರಬೇಕು, ಎಷ್ಟು ದಾಹ ಆಗಿರಬೇಕು, ಎಷ್ಟು ಬಲ ಕಡಿಮೆ ಆಗಿರಬೇಕು. ನಾವೆಲ್ಲ ಹೋದರೆ ತಲೆ ಸುತ್ತ ಕೆಳಗೆ ಬೀಳ್ತೀವಿ. ಅಲ್ಲಿ ಬಂದಿದ್ದ ಕೂಡಲೇ ಅಲ್ಲಿ ವೀರರು ನಿಂತಿರ್ತಾರೆ. ಬಂದಿದ್ದ ಕೂಡಲೇ ಬಂದ ಕೂಡಲೇ ಯುದ್ಧವನ್ನು ಮಾಡಿ ಅವರನ್ನು ಜಯಿಸಿ ಆ ಕೋಟೆಯನ್ನು ಪೂರ್ತಿಯಾಗಿ ಹಿಡಿದರು. ಇದನ್ನು ಸುಮ್ಮನೆ ಓದಬೇಕಾದ್ರೆ ಬಹಳ ಬ್ರಹ್ಮಾಂಡ ಗೊತ್ತಾಗಲ್ಲ. ಆ ಸ್ಥಳವನ್ನು ನೋಡಿದ್ರೆ ಇವಾಗಲೂ ಅಷ್ಟು ಭಯಂಕರವಾಗಿದೆ. ಅದರ ಒಳಗೆ ಇಣುಕಿ ನೋಡಿದರೆ ನೀವು ಏನಾದರೂ ಕೂಗಿದ್ರೂ ಮತ್ತೆ ನಿಮಗೆ ಕೇಳಿಸಲ್ಲ, ಅಷ್ಟರ ಮಟ್ಟಿಗೆ ಬಹಳ ಪಾತಾಳವ ಥರ ಇದೆ. ಆ ರೀತಿಯಾಗಿ ಇಷ್ಟು ದೊಡ್ಡ ಕಾರ್ಯವನ್ನು ಮಾಡಿದಿರಲ್ಲ ದಾವೀದನು, ಅದು ಹೇಗೆ ಸಾಧ್ಯವಾಯಿತು ಎಂಬುದಾಗಿ ಕೇಳುವುದಾದರೆ ಒಂದೇ ಒಂದು ಕಾರ್ಯವನ್ನು ಉತ್ತರವಾಗಿ ಹೇಳ್ತಾರೆ, ದೇವರೇ ನನ್ನ ಬಲ. ಒಂದು ಕಾರ್ಯವನ್ನು ದೇವರು ಮಾಡಲು ಬಯಸುವುದಾದರೆ, ಒಬ್ಬ ಮನುಷ್ಯನನ್ನು ಉಪಯೋಗಿಸಬೇಕು ಎಂಬುದಾಗಿ ಬಯಸುವುದಾದರೆ ಅವರು ತನ್ನ ಬಲವನ್ನು ಅವನಿಗೆ ಕೊಟ್ಟು ಅವನನ್ನು ಉಪಯೋಗಿಸುವುದಕ್ಕೆ ಮುಂದಾಗ್ತಾರೆ. ಈ ಒಂದು ರಹಸ್ಯವನ್ನು ಅರಿತವರೇ ಕರ್ತನೇ ನನ್ನ ಬಲ, ನನಗೆ ಸಿಕ್ಕಿರುವಂತಹ ಜಯ ಕರ್ತನಿಂದ ಉಂಟಾಯಿತು ಅಂತ ಹೇಳಿದರು. ನೋಡಿ, 35 ಲಕ್ಷಕ್ಕಿಂತ ಅಧಿಕವಾಗಿರುವ ಜನಗಳನ್ನು ನಡೆಸಿದ ಮೋಶೆ ಆದರೂ ಸರಿ, ಇಷ್ಟು ದೊಡ್ಡ ದೊಡ್ಡ ಯುದ್ಧಗಳನ್ನು ಸಮಾಳಿಸಿದಂತಹ ದಾವೀದನಾಗಿದ್ದರೂ ಸರಿ, ನಮ್ಮಿಂದ ನಡೆದದ್ದು ಅಂತ ಹೇಳಲಿಲ್ಲ. ಇದು ದೇವರಿಂದ ನಡೆದದ್ದು, ನಮಗೇ ಅದು ಗೊತ್ತು. ಇದು ಪ್ರಕೃತಿಗಿಂತ ಮಿಗಿಲಾಗಿರುವ ಬಲ ನಮ್ಮನ್ನು ಮುನ್ನಡೆಸಿದ್ದು. ಪ್ರಕೃತಿಗಿಂತ ಮಿಗಿಲಾಗಿರುವಂಥ ಒಂದು ಶಕ್ತಿ ನಮ್ಮ ಶರೀರದಲ್ಲಿ ಅದು ಉಂಟಾಯಿತು. ಪ್ರಕೃತಿಗೆ ಮೇಲ್ಪಟ್ಟಂತಹ ಒಂದು ಬಲ ನಮ್ಮನ್ನು ಜಯಿಸುವಂತೆ ಮಾಡಿತ್ತು. ಆ ಬಲ ಏನೆಂಬುದಾಗಿ ನಾವು ಯೋಚನೆ ಮಾಡಿ ನೋಡುವಾಗ ಕರ್ತನೇ ಆ ಬಲ ಎನ್ನುವುದನ್ನು ಕಂಡುಕೊಂಡೆವು. ಆದ್ದರಿಂದ ಅವರು ಹೇಳ್ತಾರೆ, ಕರ್ತನೇ ನಮ್ಮ ಬಲ. ಹಾಗಾದರೆ ಕರ್ತನು ಮನುಷ್ಯರ ಬಲದಲ್ಲಿ, ಮನುಷ್ಯರು ತಮ್ಮ ಬಲವನ್ನು ಒಳಗೆ ಇಟ್ಟು ಕರ್ತನ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುವುದನ್ನು ಅವರು ಬಯಸುವುದಿಲ್ಲ. ದೇವರು ಒಂದು ಕಾರ್ಯವನ್ನು ಮಾಡುತ್ತಿರುವಾಗ ನೀವು ಮಧ್ಯೆ ಹೋಗಿ ನಿಮ್ಮ ಶಾರೀರಿಕ ಬಲವನ್ನಾಗಿರ್ಬೋದು, ನಿಮ್ಮ ಶಾರೀರಿಕ ಜ್ಞಾನ ಆಗಿರ್ಬೋದು, ಅದರೊಂದಿಗೆ ಬೆರೆಸಲು ಮುಂದಾಗಬೇಕಾದ್ರೆ ಅದು ನಮಗೆ ಒಂದು ಹಿನ್ನಡೆಯನ್ನು ಉಂಟು ಮಾಡುತ್ತದೆ. ಒಂದು ವೇಳೆ ಕರ್ತನು ಮಾಡಿದ್ರೆ ನಾವು ಒಳಗೋಗಿ ಇಲ್ಲ ಹಿಂಗೆ ಹಂಗೆ ಅಂತ ಹೇಳಿ ಅದನ್ನ ಆ ರೀತಿ ಮಾಡಿ ಅಂತ ಹೇಳ್ತಾ ಇದ್ದರೆ ಅದು ಹೆಂಗಿರುತ್ತೆ, ಅದು ಚೆನ್ನಾಗಿರುವುದಿಲ್ಲ. ಹಾಗಾಗಿ ದೇವರು ಏನು ಮಾಡ್ತಾರೆ ಅಂದರೆ, ತಾನು ಒಂದು ಕಾರ್ಯವನ್ನು ಮಾಡಲು ಬಯಸುವಾಗ ತನ್ನ ಪರಿಪೂರ್ಣ ಬಲವನ್ನು ಪ್ರಯೋಗ ಮಾಡಲ್ಪಡಬೇಕು ಎನ್ನುವುದನ್ನು ಅವರ ಬಯಕೆಯಾಗಿದೆ. ಆದ್ದರಿಂದ ಸತ್ಯವೇದ ಹೇಳುತ್ತದೆ, ಮನುಷ್ಯರು ತಮ್ಮ ಸ್ವಂತ ಬಲವನ್ನು ಅವಲಂಬಿಸಿ ಕ್ರಿಯೆ ಮಾಡುವುದನ್ನು ಕರ್ತನು ಬಯಸುವುದಿಲ್ಲ. ಕೀರ್ತನೆಗಳು 147ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಅವರಿಗೆ ಭಯಪಟ್ಟು ತನ್ನ ಕೃಪೆಯನ್ನು ನಿರೀಕ್ಷಿಸುವವರ ಮೇಲೆ ದೇವರು ಆನಂದಿಸುವವನಾಗಿದ್ದಾನೆ. ಒಂದು ಕಾರ್ಯದಲ್ಲಿ ಒಂದು ಜಯ ಬರಬೇಕು ಅಂದರೆ ತಮಗೆ ಭಯಪಡಬೇಕು, ತನ್ನ ಕೃಪೆಗೆ ಕಾದಿರಬೇಕು, ಅದರಲ್ಲಿಯೇ ದೇವರು ಆನಂದಿಸುವವರಾಗಿದ್ದಾರೆ. ಉಳಿದ ಹಾಗೆ ಕುದುರೆಯ ಮೇಲಾಗಲಿ ಕುದುರೆ ವೀರರ ಕಾಲುಗಳಲ್ಲಿಯೂ ದೇವರು ಪ್ರಿಯಪಡುವುದಿಲ್ಲ. ಹಲವು ಸಂದರ್ಭಗಳಲ್ಲಿ ನಮಗೆ ಯಾವ ಬಲವೂ ಇಲ್ಲದಿರುವಂತಹ ವೇಳೆಯಲ್ಲಿ, ನಮಗೆ ಬೇರೆ ದಾರಿ ಇಲ್ಲದ ವೇಳೆಯಲ್ಲಿ ದೇವರೇ ನೀವೇ ನನ್ನ ಬಲ, ನಮ್ಮ ನಂಬಿಕೆ ಎಂಬುದಾಗಿ ನಾವು ಅವಲಂಬಿಸಿ ಪ್ರತಿ ಹೆಜ್ಜೆಯನ್ನು ನೋಡಿ 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 ಕರ್ತನ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ನಡೆಯುತ್ತೇವೆ. ಆದರೆ ಅದುವೇ ನಮಗೆ ಒಳ್ಳೆ ಸೌಲಭ್ಯ ಇದೆ,
ಹಣವಿದೆ ಎಂಬುದಾಗಿ ಹೇಳುವುದಾದರೆ ಹೇಳುವುದಕ್ಕೆ ಕೆಲಸದವರು ಎಲ್ಲರೂ ಇದ್ದಾರೆ ಅಂತಿದ್ರೆ, ಈಗ ನಾವು ಕರ್ತನನ್ನು ಅವಲಂಬಿಸದೆ ನಮ್ಮ ಸ್ವಂತ ಬಲವನ್ನು ಅವಲಂಬಿಸುವುದಕ್ಕೆ ಮುಂದಾಗ್ತೀವಿ. ಸತ್ಯವೇದ ಹೇಳುತ್ತದೆ, ಇದುವೇ ಅಪಾಯ. ಕೆಲವು ಸೇವಕರನ್ನು ನೋಡಿದ್ದೇನೆ, ಅವರು ಆರಂಭ ಕಾಲದಲ್ಲಿ ಅವರು ಏನೂ ಇರಲ್ಲ, ಅವರಿಗೆ ಸಹಾಯ ಮಾಡೋಕ್ಕೆ ಯಾರೂ ಇರಲ್ಲ, ಅವರಿಗೆ ಯಾವ ಕಾಣಿಕೆ ಇರುವುದಿಲ್ಲ, ಹಣ ಇರುವುದಿಲ್ಲ, ಸೌಲಭ್ಯ ಇರುವುದಿಲ್ಲ. ಅದು ಒಂದೊಂದು ಸಮಯದಲ್ಲಿಯೂ ದೇವರ ಬಳಿ ಕೃಪೆಗೋಸ್ಕರವಾಗಿ ಕಾದಿದ್ದು, ದೇವರೇ ನಾವು ಈ ಕೆಲಸ ಮಾಡುವುದಕ್ಕೆ ಮುಂದಾಗ್ತೀನಿ, ನನ್ನ ನಡೆಸ್ರಿ, ಮಾತಾಡ್ರಿ, ಕಾರ್ಯಗಳನ್ನು ಮಾಡಿ ಎಂಬುದಾಗಿ ಆರಂಭಿಸ್ತಾರೆ. ಸ್ವಲ್ಪ ದಿನವಾದ ಮೇಲೆ ಆ ಸೇವೆಯ ಅಂಗೀಕಾರವನ್ನು ಹೊಂದಿ ಬಹಳ ವ್ಯಕ್ತಿಗಳು ಕೂಡಿ ಬರುತ್ತಾರೆ, ಒಂದು ರಾಜ್ಯವೇ ಏರ್ಪಟ್ಟಿರುತ್ತದೆ. ಅದೇ ರೀತಿಯಾಗಿ ಬಹಳ ಹಣ ಬರುವಂಥದ್ದಾಗಿರುತ್ತದೆ, ಬಲ ಬರುತ್ತದೆ. ಆ ಬಲ ಬಂದ ಕೂಡಲೇ ಇವಾಗ ಏನು ಮಾಡ್ತಾರೆ ಅಂದರೆ, ದೇವರ ಬಲವನ್ನು ಹುಡುಕುವುದಿಲ್ಲ, ಮನುಷ್ಯರ ಬಲವನ್ನು, ಮನುಷ್ಯರನ್ನು ಪ್ರಿಯಪಡಿಸುವಂಥದ್ದನ್ನು ಅದನ್ನೇ ಮುಂದೆ ನಿಲ್ಲಿಸ್ತಾರೆ. ಏಕೆಂದರೆ ಮನುಷ್ಯರು ನಮ್ಮ ಜೊತೆ ಇದ್ದಾರೆ, ದೊಡ್ಡ ಪಡೆ ಇದೆ, ನಾವು ಹೇಳಿದರೆ ಮಾಡುವುದಕ್ಕೆ 1000 ಕೆಲಸಗಾರರು ಇದ್ದಾರೆ, ಏನು ಬೇಕಾದರೂ ಸಾಧಿಸುವ ರೀತಿಯಲ್ಲಿ ನಮ್ಮ ಕೈಯಲ್ಲಿ ಅಷ್ಟೊಂದು ಹಣ ಇರುತ್ತದೆ. ಆದರೆ ಇದರ ಮೂಲಕವಾಗಿ ಎಲ್ಲವನ್ನ ಸಾಧಿಸಬಹುದು ಎನ್ನುವಂತಹ ಭಾವನೆ ನಮ್ಮನ್ನು ಅರಿಯದೆ ನಮ್ಮ ಮನಸ್ಸಲ್ಲಿ, ಸಬ್ಕಾನ್ಷಿಯಸ್ಸಲ್ಲಿ ಹೊರಟೋಗುತ್ತದೆ. ಹಾಗಾಗಿ ನಮ್ಮ ಬಲವು ಯಾವುದನ್ನು ಅವಲಂಬಿಸಿದೆ ಅಂತ ನೋಡೋದಾದರೆ, ನಮ್ಮ ಸುತ್ತಲಿರುವಂತಹ ಸೌಕರ್ಯಗಳನ್ನು, ನಮ್ಮ ಸುತ್ತಲಿರುವಂತಹ ಮನುಷ್ಯರ ಬಲವನ್ನು ಅವಲಂಬಿಸಿದೆ. ಆಗ ದೇವರು ನಮಗೆ ಸಹಾಯ ಮಾಡಿದ್ರೇನು, ಸಹಾಯ ಮಾಡದಿದ್ದರೆ ಏನು, ದೇವರು ನಮ್ಮ ಸಂಗಡ ಮಾತಾಡಿದ್ರೇನು, ಮಾತಾಡ್ತಿದ್ರೆ ಏನು, ನಮಗೆ ಮಾಡಲಾಗುವಂತಹ ಕಾರ್ಯವನ್ನು ನಾವೇ ಮಾಡೋಣ ಎಂಬುದಾಗಿ ನಾವು ಮುಂದೆ ಹೆಜ್ಜೆ ಇಡ್ತೀವಿ. ನೋಡಿ, ಅದುವೇ ಅಪಾಯ. ನೀವು ಎಷ್ಟೇ ಎಂಥ ಪರಿಸ್ಥಿತಿಯಲ್ಲೂ ಕರ್ತನನ್ನೇ ಬಲವಾಗಿಟ್ಟುಕೊಂಡು ಜೀವಿಸಿದರೆ ಮಾತ್ರವೇ ನೀವು ಎಲ್ಲದರಲ್ಲಿಯೂ ಜಯವಾಗಿರಲು ಸಾಧ್ಯ. ಆದ್ದರಿಂದ ಸತ್ಯವೇದ ಹೇಳುತ್ತದೆ, ಯಶೂರನ ಕುರಿತಾಗಿ ಹೇಳಬೇಕಾದರೆ, ಯಶೂರನು ಸ್ಥೂಲನಾಗಿ, ಅಂದರೆ ಫ್ಯಾಟ್, ಕೊಬ್ಬಿದವನಾಗಿ ಅವನು ಜಾಡಿಸಿ ಹೋದ, ಏಕೆಂದರೆ ಅವನಿಗೆ ಬಲ ಬಂದಿದೆ. ಒಂದು ಕಾಲದಲ್ಲಿ ಇಸ್ರಾಯೇಲಿಯರು ನನ್ನನ್ನು ಅವಲಂಬಿಸಿ ದೇವರ ಏನು ಮಾಡುವುದು ಎಂಬುದಾಗಿ ಕೇಳಿ ಭಯಪಟ್ಟು ಓಡಿ ಬಂದವರು, ಇವತ್ತು ಅವರು ಕೊಬ್ಬಿದವರಾಗಿ ಒಂದು ದೊಡ್ಡ ದೇಶವಾಗಿ, ಅವರಿಗೆ ವ್ಯಕ್ತಿ, ಸೈನ್ಯ, ಪಡೆಯೆಲ್ಲ ಬಂದಾದ ಮೇಲೆ ಈಗ ಅವರು ಕೊಬ್ಬಿದವರಾಗಿ ಇಂಥ ಕಾರ್ಯದಲ್ಲಿ ನಿರಾಕರಿಸಿದರು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಾಗಾದರೆ ಯಾಕೆ ಜಾಡಿಸಿ ಹೋದರು? ಯಾಕೆ ದೇವರನ್ನು ಅಲಕ್ಷ್ಯ ಮಾಡ್ತಾರೆ? ದೇವರ ಮಾತನ್ನು ಯಾಕೆ ಅಲಕ್ಷ್ಯ ಮಾಡ್ತಾರೆ ಅಂತ ಕೇಳಿದರೆ, ತನ್ನ ಸ್ವಂತ ಬಲವನ್ನು ಅವಲಂಬಿಸಿದವನು ಹೆಂಗೆ ಮಾಡ್ತಾನೆ? ತನಗೆ ಇರುವಂತಹ ಸೌಲಭ್ಯಗಳು, ತನ್ನ ಬಲವನ್ನು ನಂಬುವವರು ದೇವರ ಬಲಕ್ಕೆ ದೊಡ್ಡದಾಗಿ ಮೊದಲ ಸ್ಥಾನ ಕೊಡೋದಿಲ್ಲ. ಹೇಳ್ತಾರೆ, ಹೊರಗೆ ಹೇಳ್ಬೇಕಾದ್ರೆ ದೇವರೇ ಬಲ, ದೇವರೇ ಕೊಟ್ಟರು ಅಂತ ಹೇಳ್ತಾರೆ. ಆದರೆ ನಡವಳಿಕೆಯಲ್ಲಿ ನೀವು ನೋಡುವುದಾದರೆ ಅವರು ಅದನ್ನು ಮುಂದೆ ನಿಲ್ಲಿಸುವುದಿಲ್ಲ. ದೇವರು ಹೇಳಿದ್ರು ಸರಿ, ಹೇಳಿಲ್ಲ ಅಂದರೂ ಸರಿ, ನಮಗಿರುವುದನ್ನಿಟ್ಟು ನಾವು ಮಾಡಿಬಿಡೋಣ ಎಂಬುದಾಗಿ ಅವರು ಹೊರಟೋಗ್ತಾರೆ. ಅದನ್ನು ದೇವರು ಬಯಸುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಸ್ವಂತ ಬಲವಿದ್ದರೂ ದೇವರ ಬಲದಿಂದಲೇ ಜಯ ಉಂಟಾಗುತ್ತದೆ ಎನ್ನುವಂಥದ್ದನ್ನು ನಂಬಬೇಕು. ಅದರ ಹೆಸರೇ ನಂಬಿಕೆ. ಸ್ವಂತವಾಗಿ ಆಳು ಪಡೆ, ನನಗೆ ಸ್ವಂತವಾಗಿ ನನಗೆ ಹಣ, ವಸತಿ ಎಲ್ಲ ಇರುತ್ತದೆ, ಆಯುಧಗಳು ಇರುತ್ತದೆ, ಆದರೂ ಕೂಡ ನನ್ನ ಬಲ ಅವುಗಳಲ್ಲಿಲ್ಲ, ನನ್ನ ರಕ್ಷಣೆ ಅವುಗಳಲ್ಲಿ ಇಲ್ಲ. ನನ್ನ ರಕ್ಷಣೆ ದೇವರ ಬಳಿಯಿಂದ ಬರುವಂಥದ್ದು ಎನ್ನುವಂಥದ್ದನ್ನು ನಾವು ಯಾವ ಸ್ಥಿತಿಯಲ್ಲೇ ಇದ್ದರೂ ನಂಬಬೇಕು ಎನ್ನುವುದೇ ದೇವರ ಸತ್ಯವೇದ ಹೇಳುತ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಏನು ಹೇಳುತ್ತದೆ ಗಮನಿಸಿ. ಕುದುರೆ ಯುದ್ಧ ದಿನಕ್ಕೋಸ್ಕರವಾಗಿ ಸಿದ್ಧವಾಗಿದೆ. ನನಗೆ ದೇವರು ಕೊಟ್ಟಿರುವಂತಹ ಬಲ, ನನಗೆ ಕೊಟ್ಟಿರುವಂತಹ ಮನುಷ್ಯರು, ನನಗೆ ದೇವರು ಕೊಟ್ಟಿರುವಂತಹ ಸೈನ್ಯ ಎಲ್ಲವೂ ಸಿದ್ಧವಾಗಿದೆ. ಆದರೆ ಜಯವೋ ಕರ್ತರಿಂದ ಬರುತ್ತದೆ, ಈ ಕುದುರೆಯಿಂದ ಬರಲ್ಲ. ಈ ಕುದುರೆಯನ್ನು ಸಿದ್ಧವಾಗಿ ಇಟ್ಕೊಂಡಿದ್ದೀವಿ, ಕರ್ತನು ಈ ಕುದುರೆಯನ್ನು ಉಪಯೋಗ ಮಾಡಿದ್ರೆ ಜಯ ಸಿಗುತ್ತಷ್ಟೇ. ಆಯುಧಗಳನ್ನು ಇಟ್ಕೊಂಡಿದ್ದೀವಿ, ದೇವರು ಆಯುಧವನ್ನು ಉಪಯೋಗ ಮಾಡಿದ್ರೆ ಮಾತ್ರ ಜಯ. ಸೈನ್ಯವನ್ನು ಇಟ್ಕೊಂಡಿದ್ದೀವಿ, ದೇವರ ಸೈನ್ಯವನ್ನು ಉಪಯೋಗ ಮಾಡಿದ್ರೆ ಮಾತ್ರ ಜಯ ಬರುತ್ತೆ. ಎಲ್ಲ ಸೈನ್ಯವು ಜಯಿಸುತ್ತಾ? ಫರೋಹನ ಸೈನ್ಯ ಜಯಿಸಲಿಲ್ವಲ್ಲ. ಅವರು ಬಂದು ಕ್ರಮಪಡಿಸಲ್ಪಟ್ಟಂತಹ ಒಳ್ಳೆ ಸೈನ್ಯ ಇಟ್ಕೊಂಡಿದ್ದಾರೆ, ಜಯಿಸಲಿಲ್ವಲ್ಲ. ಹಾಗಾಗಿ ಕುದುರೆ ಇದೆ, ಆದರೆ ಕುದುರೆ ಜಯಿಸುವುದಿಲ್ಲ. ದೇವರು ಕುದುರೆಯನ್ನು ಉಪಯೋಗ ಮಾಡಿದರೆ ಅದು ಜಯಿಸುತ್ತಷ್ಟೇ. ಆಯುಧಗಳಿವೆ, ಆ ಆಯುಧಗಳಿಂದ ಜಯವನ್ನು ತರಲು ಸಾಧ್ಯವಿಲ್ಲ. ದೇವರು ಆಯುಧಗಳನ್ನು ಉಪಯೋಗಿಸಿದರೆ ಅದರಿಂದ ಜಯ ಉಂಟಾಗುತ್ತದೆ. ಅದನ್ನೇ ಹೇಳುತ್ತಾರೆ, ಕುದುರೆಯು ಯುದ್ಧಕ್ಕೋಸ್ಕರವಾಗಿ ಸನ್ನದ್ಧವಾಗಿದ್ದರೂ ಜಯವೋ ಯೆಹೋವನದೇ. ಹಾಗಾಗಿ ನಾವು ಅವಲಂಬಿಸಬೇಕಾಗಿರುವ ಬಲ ದೇವರ ಬಳಿಯಿಂದ ಬರುವಂತಹ ಬಲ. ಅದನ್ನು ಬಿಟ್ಟು ನೀವು ಸುಮ್ಮನೆ ಆಯುಧಗಳನ್ನಾಗಿರ್ಬೋದು, ಕುದುರೆಗಳನ್ನು, ಸೈನ್ಯವನ್ನು ನಂಬುವುದಾದರೆ
ಅವುಗಳು ಕಾಲನ್ನು ಎಳೆಯುತ್ತದೆ. ಆದ್ದರಿಂದ ಒಂದು ಸರಿಯಾದ ಜಯವನ್ನು ಹೊಂದಲಾಗದಿರುವ ಸ್ಥಿತಿ ಎದುರಾಗುತ್ತದೆ. ತನ್ನ ಸ್ವಂತ ಬಲವನ್ನು ಅವಲಂಬಿಸುವವನಿಗೆ ಬಲವಿಲ್ಲದ ಕಾಲದಲ್ಲಿ ಸ್ವಾಮಿ ಸ್ವಾಮಿ ಅಂತ ಹೇಳಿ, ಬಲ ಬಂದ ಕೂಡಲೇ ಅದನ್ನು ಅವಲಂಬಿಸಿ ತನ್ನ ನಂಬಿಕೆಯನ್ನು ಅದರ ಮೇಲೆ ಇಡುವವನಿಗೆ ಏನು ಸಿಗುತ್ತದೆ? ಸತ್ಯವೇದ ಹೇಳುತ್ತೆ ನೋಡಿ. ಕೀರ್ತನೆಗಳು 52ನೇ ಅಧ್ಯಾಯ 5, 6, 7ನೇ ವಾಕ್ಯಗಳು. ಅದರಲ್ಲಿ 5ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ದೇವರು ನಿನ್ನನ್ನು ಎಂದಿಗೂ ಏಳದಂತೆ ಕೆಡವಿ ಬಿಡುವನು. ಯಾರನ್ನ? ದೇವರನ್ನು ತನ್ನ ಬಲವಾಗಿಟ್ಟುಕೊಳ್ಳದೆ ತನ್ನ ಸ್ವಂತ ಬಲವನ್ನು ಅವಲಂಬಿಸುವವನು. ನನ್ನ ಬಳಿ ಎಲ್ಲ ಇದೆ ಅಲ್ವಾ, ನಮ್ಮ ಜೊತೆ ದೇವರು ಹೊರಡಿದ್ರೂ ಕೂಡ ಪರವಾಗಿಲ್ಲ, ಕುದುರೆ ಇದೆ ಕಾಪಾಡುತ್ತೆ, ಆಯುಧಗಳಿದೆ ಕಾಪಾಡುತ್ತೆ, ನಮ್ಮ ಸೈನ್ಯವಿದೆ, ವೀರರಿದ್ದಾರೆ, ಒಳ್ಳೆ ವೆಲ್ ಟ್ರೈನ್ಡ್, ಅವರು ಕಾಪಾಡುತ್ತಾರೆ, ಆರ್ಮಿ ಕಾಪಾಡುತ್ತದೆ ಎಂಬುದಾಗಿ ಭಾವಿಸುತ್ತೇವೆ. ದೇವರು ಹೇಳುತ್ತಾರೆ, ದೇವರು ನಿನ್ನನ್ನು ಎಂದಿಗೂ ಏಳದಂತೆ ಕೆಡವಿ ಬಿಡುವನು, ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬಿಸಾಡುವನು, ಆತನು ನೀನು ಜೀವಲೋಕದಿಂದ ಬೇರು ಸಹಿತವಾಗಿ ಕಿತ್ತು ಹಾಕುವನು. ಸೆಲಾ. ಸೆಲಾ ಅಂದ್ರೆ ಏನಂತ ಅರ್ಥ? 2 ಸರಿ ಓದು. 1 ಬಾರಿಗೆ 2 ಬಾರಿ ಮತ್ತೆ ಓದು ಅಂತ ಅರ್ಥ. ನೀತಿವಂತರು ಅದನ್ನು ನೋಡಿ ಭಯಪಡುವರು. ಈ ಕೆಳಗೆ ಬಿದ್ದವರು, ಅಂಥವರು ನಾಶವಾದಂತಹ ವ್ಯಕ್ತಿಗಳನ್ನು ನೋಡಿ, ವಾಸಸ್ಥಳದಿಂದ ಕಿತ್ತು ಹಾಕಲ್ಪಡವನ್ನು ನೋಡಿ ಹಾಸ್ಯ ಮಾಡಿ ಪರಿಹಾಸ್ಯ ಮಾಡುತ್ತಾ, ನೋಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸವಿಟ್ಟು ತನ್ನ ದುಷ್ಟತ್ವವೇ ನನಗೆ ಬಲವೆಂದು ನಂಬಿಕೊಂಡ ಮೂಢನು ಇವನೇ ಎಂದು ಹೇಳುವರು. ಅವನು ಬಿದ್ದಿದ್ದಕ್ಕೆ ಕಾರಣ ಏನು ಗೊತ್ತಾ? ಅವನು ಬಿದ್ದಿರುವುದು ಈಗ ದೊಡ್ಡ ಸೈನ್ಯ, ಆಳು ಪಡೆ, ಕುದುರೆಗಳು. ಆದರೆ ದೇವರು ಏನು ಮಾಡುತ್ತಾರೆ? ಅವನನ್ನು ನಾಶ ಮಾಡುತ್ತಾರೆ. ಅವನು ಕೆಳಗೆ ಬಿದ್ದಿದ್ದಾನೆ, ವಾಸಸ್ಥಳದಿಂದ ಕಿತ್ತು ಹಾಕಲ್ಪಟ್ಟಿದ್ದಾನೆ. ಅವನು ಕೆಳಗೆ ಬಿದ್ದಿದ್ದಾನೆ. ಈ ಅನಾಧಾರವಾಗಿ ಬಿದ್ದಿರುವಂತಹ ಸ್ಥಿತಿಯಲ್ಲಿ ಅವನ ಸುತ್ತಲಿರುವವರು ನೋಡಿ ಹೇಳುತ್ತಾರೆ, ಇವನ ಬೀಳುವಿಕೆಗೆ ಕಾರಣ ಏನು ಗೊತ್ತಾ? ಈಗೋ ದೇವರನ್ನು ತನ್ನ ಬಲವಾಗಿ ಎಣಿಸದೆ, ಅವರ ಬೀಳುವಿಕೆಗೆ ಕಾರಣ ದೇವರನ್ನು ತನ್ನ ಬಲವಾಗಿ ಸ್ಮರಿಸದೆ, ತನ್ನ ಐಶ್ವರ್ಯವನ್ನು ನಂಬಿ, ನನಗೆ ಇಷ್ಟೊಂದು ಕಟ್ಟಡವಿದೆ, ಇಷ್ಟೊಂದು ಸೌಲಭ್ಯ ಇದೆ, ಇಷ್ಟೊಂದು ವಸತಿ ಇದೆ, ಇಷ್ಟು ಜನಗಳಿದ್ದಾರೆ, ನಾನು ಒಬ್ಬನನ್ನು ಹೋಗು ಅಂತ ಹೇಳಿದ್ರೆ ಒಬ್ಬ ಹೋಗ್ತಾನೆ, ಬಾ ಅಂತ ಕರೆದ್ರೆ ಒಬ್ಬ ಬರ್ತಾನೆ ಎಂಬುದಾಗಿ ಹೇಳಿ ಆ ಒಂದು ಐಶ್ವರ್ಯ ಕಾರ್ಯವನ್ನು ನಂಬಿ ತನ್ನ ದುಷ್ಟತ್ವದಲ್ಲಿ ಬಲ ಹೊಂದಿದ, ತನ್ನ ಬಲದಲ್ಲಿ ತಾನೇ ವೃದ್ಧಿಯಾದಂಥ ಮನುಷ್ಯನು ಇವನೇ ಎಂಬುದಾಗಿ ಹೇಳುತ್ತಾರೆ. ನಾನು ದೇವರ ಆಲಯದಲ್ಲಿ ಹಸಿರಾಗಿರುವ ಎಣ್ಣೆಯ ಮರದೋಪಾದಿಯಲ್ಲಿದ್ದೇನೆ, ದೇವರ ಕೃಪೆಯನ್ನೇ ಎಂದೆಂದಿಗೂ ನಂಬಿದ್ದೇನೆ. ಅವನು ಆ ರೀತಿಯಾದ. ದಾವೀದನು ಹೇಳ್ತಾನೆ, ನಾನಾದರೂ ದೇವರ ಆಲಯದಲ್ಲಿ ಅವರ ಕೃಪೆಯನ್ನೇ ನಂಬಿ ಕಾದಿದ್ದೇನೆ. ನನಗೆ ಗೊತ್ತು, ಸೈನ್ಯ ದೊಡ್ಡದಾಗಿದ್ದರು, ನನಗೆ ಪಕ್ಕ ಬಲವಾಗಿ ಹಲವು ರಾಜರು ಸಹಾಯವಾಗಿದ್ದರು, ಕುದುರೆಗಳು ಇದ್ದರು, ಪಡೆಯ ವೀರರು ಇದ್ದರು, ಅದು ನನ್ನ ಬಲವಲ್ಲ. ನನ್ನ ಬಲ ನನ್ನ ಕರ್ತನು, ಅವರ ಕೃಪೆಯನ್ನೇ ನಾನು ಅವಲಂಬಿಸಿದ್ದೇನೆ, ನನ್ನ ಬಲವನ್ನು ಅವಲಂಬಿಸಿರುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ದೇವರನ್ನು ತನ್ನ ಬಲವಾಗಿ ಎಣಿಸದೆ ತನ್ನ ಐಶ್ವರ್ಯವನ್ನು ನಂಬುವಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜೀವನದಲ್ಲಿ ಬರುವುದಾದರೆ ಬಹಳ ಗಮನವಾಗಿರಬೇಕು. ಅದನ್ನು ಮುಂದುವರಿದು ಬೀಳುವಿಕೆಯು, ಅಳಿವು, ನಾಶನ, ಸ್ಥಾನವನ್ನು ಕಳೆದುಕೊಳ್ಳುವಂತಹ ಕಾರ್ಯ ನಮ್ಮ ಜೀವನದಲ್ಲಿ ಉಂಟಾಗುತ್ತದೆ. ಕೀರ್ತನೆಗಳಲ್ಲಿ 52ನೇ ಅಧ್ಯಾಯದಲ್ಲಿ 5, 6, 7ನೇ ವಾಕ್ಯಗಳು ನಮಗೆ ಎಚ್ಚರಿಸಿ ಹೇಳುವಂಥ ಕಾರ್ಯವಾಗಿದೆ. ದೇವರ ಬಲವನ್ನು ಅವಲಂಬಿಸದೆ ತನ್ನ ಸ್ವಂತ ಬಲವನ್ನು, ಸ್ವಾರ್ಥವನ್ನು ನಂಬಿ ಕಾರ್ಯ ಮಾಡುವಂಥದ್ದನ್ನು ಅತಿಕ್ರಮದ ಬಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇದನ್ನು ಶಾರೀರಿಕ ಬಲ, ಅರಿವು ಬಲ ಎಂಬುದಾಗಿ ಕೂಡ ಹೇಳ್ಬೋದು. ಕೆಲವರಿಗೆ ದೇಹದಲ್ಲಿ ಬಲ ಇರುತ್ತೆ, ಕೆಲವೊಬ್ಬರಿಗೆ ಅರಿವಲ್ಲಿ ಬಲ ಇರುತ್ತೆ. ನಾವೊಂದು ಪ್ಲ್ಯಾನ್ ಹಾಕಿದ್ರೆ ಹೆಂಗಿರುತ್ತೆ ಗೊತ್ತಾ? ನಾವು ಎಲ್ಲವನ್ನ ಲೆಕ್ಕಾಚಾರ ಹಾಕಿ ಒಂದು ಯೋಜನೆ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಕೆಲವರು ಅರಿವನ್ನು ಬಲವಾಗಿ ನಂಬ್ತಾರೆ, ಕೆಲವರು ನಾವು ದೊಡ್ಡ ಸಂಸೋನ ಹಾಗೆ ಕದವನ್ನಿಟ್ಟು ಮುಚ್ಚಿದ್ರೂ ನಾವು ಎಲ್ಲ ಒಡೆದು ಹೊರಗೆ ಬಂದ್ವಿ ಎಂಬುದಾಗಿ ಶಾರೀರಿಕ ಬಲವನ್ನು ನಂಬ್ತಾರೆ. ಇವೆರಡೂ ಕೂಡ ನಿಜವಾಗಿರುವ ಬಲ ಅಲ್ಲ. ನಿಮ್ಮ ಅರಿವು ಬಲವಾಗಿದ್ರೂ ಸರಿ, ಶಾರೀರಿಕ ಬಲವಾಗಿದ್ರೂ ಸರಿ, ಅದು ದೈವ ಬಲವಾಗಿರಬೇಕು, ಅದು ದೇವರನ್ನು ಅವಲಂಬಿಸಿ ಇರಬೇಕು. ಒಂದು ವೈರಾಗ್ಯದ ಬಲದ ಕುರಿತಾಗಿ ಹೆಚ್ಚಿಸಿಕೊಳ್ಳುವಂಥದ್ದು ಯಾವಾಗಲೂ ಅಪಾಯವನ್ನು ತರುತ್ತದೆ. ನೋಡಿ, ಜಗಳ ಎಲ್ಲ ಏನಿಲ್ಲ, ತನ್ನ ಮೇಲೆ ಇರುವಂತಹ ಒಂದು ನಂಬಿಕೆ, ನಾನು ದೊಡ್ಡ ಬಲಿಷ್ಠ ಎಂಬುದಾಗಿ ಒಂದು ಭಾವನೆ, ನಾನು ಬಹಳ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿ, ಆ ರೀತಿ ಇರುವಂಥ ಭಾವನೆ, ಅದು ಕೂಡ ಅಪಾಯವಾದದ್ದು.
ಪೇತ್ರನೊಂದಿಗೆ ಜೀವನದಲ್ಲಿ ಅದೇ ರೀತಿ ಆಯಿತು. ಪೇತ್ರನು ಏನು ಮಾಡ್ದ ಅಂದರೆ, ನೋಡಿ ಮತ್ತೊಬ್ಬರ ಮುಂದೆ ಮತ್ತೊಬ್ಬರು ಒಂದು ವೇಳೆ ಬಲಹೀನವಾಗಿರ್ಬೋದು, ನಾನು ಬಲಹೀನನಲ್ಲ ಎನ್ನುವಂಥದ್ದನ್ನು, ನಾನು ವಿಶ್ವಾಸದಲ್ಲಿ ನಂಬಿದವನು ಎಂಬುದಾಗಿ ಹೇಳುವುದನ್ನು ಕೂಡ ಅವರು ಅಲ್ಲಿ ಪ್ರಕಟಿಸಿ ಮತ್ತೊಬ್ಬರಿಗಿಂತ ತನ್ನನ್ನು ಹೆಚ್ಚಿಸಿ ತೋರಿಸಿಕೊಳ್ಳುವಂತಹ ಪ್ರಯತ್ನ ಮಾಡುವ ಸಂಭವದ ಕುರಿತಾಗಿ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 31ನೇ ವಾಕ್ಯದಿಂದ ಕೆಲವೊಂದು ವಾಕ್ಯಗಳು ಹೇಳುತ್ತದೆ. ಯೇಸು ಹೇಳಿದರು, ಸೈತಾನನು ಗೋಧಿಯನ್ನು ಒಡೆಯುವ ರೀತಿಯಲ್ಲಿ ನಿಮ್ಮನ್ನು ಒಡೆಯುವುದಕ್ಕೆ ನನ್ನ ಬಳಿ ಅನುಮತಿ ಕೇಳಿದ. ನಾನಾಗಲಿ ಒಡೆಯಲ್ಪಟ್ಟರೂ ಉಪದ್ರವವಾದರೂ ನಿಮ್ಮ ನಂಬಿಕೆ ಹಾಳಾಗಬಾರದು ಎಂಬುದಾಗಿ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಂಡೆ. ಯಾಕೆಂದರೆ ನೀವು ನಿರಾಕರಿಸಬಾರದು ಎನ್ನುವುದಕ್ಕೋಸ್ಕರವಾಗಿ, ಎಲ್ಲಾದರೂ ಎಡವಬಹುದು ಎಂಬುದಾಗಿ. ಕುರುಬನನ್ನು ಒಡೆಯುತ್ತೇನೆ, ಮಂದೆಯ ಆಡುಗಳು ಚದುರಿಸಲ್ಪಡುತ್ತವೆ ಎಂಬುದಾಗಿ ಬರೆಯಲ್ಪಟ್ಟಕ್ಕನುಸಾರವಾಗಿ ಈ ರಾತ್ರಿಯಲ್ಲಿ ನೀವೆಲ್ಲರೂ ನನ್ನ ನಿಮಿತ್ತವಾಗಿ ತೊಂದರೆಗೆ ಒಳಗಾಗ್ತೀರಿ ಎಂಬುದಾಗಿ ಹೇಳಿದರು. ವಾಡಿಕೆ ಪ್ರಕಾರ ಬರುವ ಹಾಗೆ ಗೆತ್ಸೆಮನೆಯಲ್ಲಿ ಅವತ್ತು ಬಂದಿದ್ದಾರೆ, ರಾತ್ರಿಯಲ್ಲಿ ಉಳಿಯಲಿದ್ದಾರೆ. ಏನೋ ಒಂದು ನಡೆಯಲಿದೆ. ಯೇಸು ಹೇಳ್ತಾ ಇದ್ದಾರೆ. ಆಗ ಶಿಷ್ಯರಲ್ಲಿ ಅವ್ರು ಕರೆದು ಹೇಳ್ತಾ ಇದ್ದಾರೆ, ಇವತ್ತು ರಾತ್ರಿ ನೀವು ನನ್ನ ನಿಮಿತ್ತವಾಗಿ ತೊಂದರೆಗೆ ಒಳಗಾಗ್ತೀರಾ. ಯಾಕೆ ಆ ರೀತಿ ಅಂತ ಕೇಳಿದರೆ, ಸತ್ಯವೇದದಲ್ಲಿ ಈ ಸಂಭವ ಮುಂಚಿತವಾಗಿ ಹೇಳಲ್ಪಟ್ಟಿದೆ. ಕುರುಬನನ್ನು ಒಡೆಯುತ್ತೇನೆ, ಮಂದೆಯು ಚದುರಿಸಲ್ಪಡುವುದು ಎಂಬುದಾಗಿ ಬರೆಯಲ್ಪಟ್ಟಿರುವ ಪ್ರಕಾರ. ಹಾಗಾದರೆ ಬರೆಯಲ್ಪಟ್ಟಿದ್ದರೆ ಮಾರ್ಪಡಿಸೋಕ್ಕಾಗಲ್ಲ. ಎಲ್ಲರೂ ಮಾತಾಡದೆ ಹೌದಾ, ಆ ರೀತಿಯಾಗಿ ಕುಳಿತಿದ್ದಾರೆ. ಆದರೂ ನಾನು ಪುನರುತ್ಥಾನನಾದ ನಂತರ ನಿಮಗಿಂತ ಮುಂಚಿತವಾಗಿ ಗಲ್ಲಿಯಾಗಿ ಹೋಗುವೆನು ಎಂಬುದಾಗಿ ಹೇಳ್ತಾರೆ. ಪೇತ್ರನು ಅದಕ್ಕೆ ಪ್ರತ್ಯುತ್ತರವಾಗಿ ಅವರು ಹೇಳಿದರು, ನಿಮ್ಮ ನಿಮಿತ್ತ ಒಂದು ವೇಳೆ ಎಲ್ಲ ಬಿಟ್ಟೋದರೂ ಕೂಡ ನಾನು ಒಂದು ಕಾಲವೂ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳ್ದ. ನೋಡಿ, ದೇವರು ಹೇಳುತ್ತಾರೆ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಕುರುಬನನ್ನು ಒಡೆಯುತ್ತೇನೆ, ಮಂದಿಯು ಎದುರಿಸಲ್ಪಡುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳಿದರೂ ಕೂಡ ಹೆಂಗದು ಮಾರ್ಪಡಿಸೋಕ್ಕೆ ಸಾಧ್ಯ? ಅದನ್ನು ಬರೆದಿರುವುದು ಒಬ್ಬ ಮನುಷ್ಯನಲ್ಲ, ದೇವರ ವಾಕ್ಯ. ಅದು ನಡೆಯಬೇಕು. ಆದರೆ ಇವರು ವಾಕ್ಯವನ್ನೂ ದಾಟಿ ಎಲ್ಲರೂ ಒಂದು ವೇಳೆ ಎಡುವುದರೂ ಕೂಡ, ವಾಕ್ಯವೇ ಹೇಳಿದರೂ ಕೂಡ ಪರವಾಗಿಲ್ಲ, ನಾನು ನನ್ನ ಬಲ ಏನಂತ ನನಗೆ ಗೊತ್ತು, ನಾನು ಎಡುವುದಿಲ್ಲ, ಸಾಯದಾದರೂ ಕೂಡ ಪರವಾಗಿಲ್ಲ. ಹೊರತೋರುವಿಕೆಯಲ್ಲಿ ನೋಡೋದಾದರೆ ದೇವರ ಮೇಲೆ ಎಷ್ಟೊಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ವಾಕ್ಯವೇ ಹೇಳಿದರೂ ಕೂಡ ಇವರು ನಿಲ್ತಾರಲ್ಲ ಎಂಬುದಾಗಿ ಉಳಿದವರು ನಂಬಬೇಕು. ದೇವರವರ ಬಳಿ ಕೇಳಲಿಲ್ಲ, ನೀವು ಬಂದು ಚದುರಿ ಹೋಗ್ತೀರಾ, ತಪ್ಪು, ನೀವೆಲ್ಲ ಅಪನಂಬಿಕೆಯಲ್ಲಿರುವವರು ಇಂಜರಿ ಹೋಗ್ತಾರೆ, ಏನೂ ಹೇಳಲಿಲ್ಲ. ಅವರು ನಡೆಯಬೇಕಾಗಿರೋದನ್ನು ಹೇಳ್ತಿದ್ದಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥ ಈ ಸಂಭವ ನಡೀಬೇಕು ಅಂತ, ಅದು ಇವತ್ತು ನಡೆಯಲಿದೆ. ನೀವೆಲ್ಲರೂ ಕೂಡ ಎಡುವುತ್ತೀರಾ ಎಂಬುದಾಗಿ, ನನ್ನನ್ನು ಬಿಟ್ಟು ಓಡೋಗ್ತೀರಾ, ಇಷ್ಟೇ ಅಲ್ಲಿ ಮುಂಚಿತವಾಗಿ ಬರೆಯಲ್ಪಟ್ಟಿದೆಯಲ್ಲ. ಇವರು ಮುಂದೆ ಬಂದು ಅದಕ್ಕೆ ನಡೆಯೋಕ್ಕೆ ಸಾಧ್ಯ? ಎಲ್ಲರೂ ಓಡಿ ಹೋದರೂ ಕೂಡ ನಾನು ಒಂದು ಕಾಲವೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಹೇಳ್ದೇ ಇದ್ದರೂ ಕೂಡ ಎಲ್ಲರ ಹಾಗೆ ಅವರು ಎಲ್ಲ ಓಡೋ ತಪ್ಪಿಸ್ಕೋಬೋದಾಗಿತ್ತು. ದೇವರು ಹೇಳ್ತಾರೆ, ನೋಡಿ, ಯೇಸು ಅವನನ್ನು ನೋಡಿ, ಈ ರಾತ್ರಿಯಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚಿತವಾಗಿ ನೀನು 3 ಬಾರಿ ನಿರಾಕರಿಸುತ್ತೀಯ ಎಂಬುದಾಗಿ ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಅಂತ ಹೇಳ್ತಾರೆ. ನೋಡಿದ್ರಾ? ಈ ಒಂದು ಸಂಭವವೇ ಪೇತ್ರನ ಜೀವನದಲ್ಲಿ ಒಂದು ದೊಡ್ಡ ಕಲೆಯಾಗಿ ಮನವೇದನೆಗೊಳಿಸುವಂತಹ ಒಂದು ಮುಂದುವರಿದ ಸಂಭವವಾಗಿ ಮಾರ್ಪಟ್ಟಿತ್ತು. ಪೇತ್ರನು ಅಷ್ಟೊತ್ತೆಲ್ಲ ಹೇಳಿದರೂ ಕೂಡ ಅದೆಲ್ಲ ನಡೆಯಲ್ಲ ಎಂಬುದಾಗಿ ಹೇಳಿ ಮುಂದೆ ಹೇಳ್ತಾರೆ ನೋಡಿ. ಆಗಲೂ ಕೂಡ ಅದಕ್ಕೆ ಪೇತ್ರನು ಯೇಸು ಹೇಳಿದರು. ಆಗ ಕೂಡ ಹೇಳ್ತಾ ಇದ್ದಾರೆ ಪೇತ್ರನು, ನಾನು ನಿಮ್ಮೊಂದಿಗೆ ಸಾಯುವುದಾದರೂ ಕೂಡ ನಿಮ್ಮನ್ನು ನಿರಾಕರಿಸುವುದಿಲ್ಲ. ಕೋಳಿ ಕೂಗಿದ್ರೂ ಸರಿ, ಏನು ಕೂಗಿದ್ರೂ ಸರಿ, ನಾನು ನಿಮ್ಮನ್ನು ನಿರಾಕರಿಸುವುದಿಲ್ಲ ಎಂಬುದಾಗಿ ಹೇಳಿದ. ಶಿಷ್ಯರು ಎಲ್ಲರೂ ಕೂಡ ಹಾಗೆ ಹೇಳಿದರು. ನಾವು ನಿರಾಕರಿಸಲ್ಲ, ಅವರೇನು ಮಾಡ್ಬೋದು ಪಾಪ. ಆದರೆ ನೋಡಿ, ಅವತ್ತು ಚಳಿ ಕಾಯಿಸಿಕೊಳ್ಳುವಂತಹ ಆ ಸಂದರ್ಭದಲ್ಲಿ ಒಬ್ಬನು ಅವನನ್ನು ಕಂಡು, ನೀನು ಯೇಸುವಿನೊಂದಿಗೆ ಇದ್ದವನಲ್ಲವೋ ಎಂಬುದಾಗಿ ಕೇಳಿದಾಗ ಪೇತ್ರನು 3 ಬಾರಿ ಅವರನ್ನು ನಿರಾಕರಿಸಿದ. ನೋಡಿದ್ರಾ? ಇದುವೇ ಸ್ವಂತ ಬಲವನ್ನು ನಂಬುವಂಥದ್ದು. ದೇವರ ಮೇಲೆ ನಂಬಿಕೆ ಇದೆ, ಪ್ರೀತಿ ಇದೆ. ಆದರೆ ದೇವರು ಒಂದು ಕಾರ್ಯವನ್ನು ಹೇಳಿದರೆ, ನೀವು ನಿಮ್ಮ ಸ್ವಂತ ಬಲವನ್ನು ಅವಲಂಬಿಸಿ ಅದನ್ನು ಮಾರ್ಪಡಿಸುವುದಕ್ಕೆ ಪ್ರಯತ್ನ ಮಾಡಬಾರ್ದು. ಅದು ಯಾವಾಗಲೂ ತಪ್ಪಾಗಿಯೇ ಮುಗಿಯುತ್ತದೆ. ಉಳಿದವರು ಕೂಡ ಈ ಪಾಪದಲ್ಲಿ ಶಪಿಸಲು ಸತ್ಯ ಮಾಡುವುದಕ್ಕೂ ಅಂತಹ ಒಂದು ವಿಷಯದಲ್ಲಿ ಉಳಿದವರು ಕೂಡ ಅಂಥ ಕಾರ್ಯದಲ್ಲಿ ತೊಡಗಿಕೊಳ್ಳಿಲ್ಲ. ಉಳಿದವರು ಓಡೋದರು. ಪೇತ್ರನು ಇಂದಿನ ದಿನಗಳಲ್ಲಿ ಪೇತ್ರನು ಎಷ್ಟೋ ಬಲವಾಗಿರುವ ಕಾರ್ಯಗಳನ್ನು ಮಾಡಿದಾಗ ಚರಿತ್ರೆಯಲ್ಲಿ ಬರೆಯಲ್ಪಟ್ಟಿದೆ. ಬಲವಾಗಿರುವ ಕಾರ್ಯವನ್ನು ಮಾಡಿದರೂ ಕೂಡ ಅವರ ಕೈಪಾವಡುಗಳನ್ನು ಹಾಕಬೇಕಾದರೂ ಕೂಡ ದೆವ್ವಗಳು ಓಡ್ತವೆ. ನೆರಳು ತಾಕಿದ್ರೆ ಸ್ವಸ್ಥರಾಗ್ತಾರೆ. ಅವರು ನಿಂತು ಸುವಾರ್ತೆ ಸಾರಿ ವೈರಾಗ್ಯವಾಗಿ ಸುವಾರ್ತೆಯನ್ನು ಸಾರ್ತಿರಬೇಕಾದ್ರೆ ಕೆಲವು
ದುಷ್ಟ ಯೌವನ ಜನಗಳು ಓರೆಯಾಗಿ ಗೋಡೆಯ ಓರೆಯಾಗಿ ನಿಂತವರು ಕೊಕ್ಕರೆಕೋ ಎಂಬುದಾಗಿ ಕೋಳಿ ಕೂಗುವ ರೀತಿಯಲ್ಲಿ ಕೂಗ್ತಿದ್ದರಂತೆ. ಆ ರೀತಿ ಕೂಗಿದ ಕೂಡಲೇ ಇವರು ತಮ್ಮ ಹೃದಯದಲ್ಲಿ ತಿವಿಯಲ್ಪಟ್ಟವರ ಹಾಗೆ ಕುಳಿತುಕೋತಾ ಇದ್ದರಂತೆ. ನಾವು ನಿರಾಕರಿಸಿದೆ ಎಂಬುದಾಗೆಲ್ಲ ನೆನಪಾಗುತ್ತೆ ಅವರಿಗೆ. ಸೈತಾನ ಹಾಗೆಯೇ ನಾವು ಕ್ರಿಯೆ ಮಾಡುವಾಗ ಈ ರೀತಿಯಾಗಿ ಕೆಲವು ವ್ಯಕ್ತಿಗಳನ್ನಿಟ್ಟು ಏನಾದರೂ ಒಂದು ಕಾರ್ಯವನ್ನು ಹೇಳಿ ನಮ್ಮನ್ನು ತಡೆ ಮಾಡಲು ಮುಂದಾಗ್ತಾನೆ. ಆಗ ಅವನ ಮನದಲ್ಲಿ ಅದು ಆಳವಾಗಿರುವಂತಹ ಒಂದು ರಚನೆಯಾಗಿ ಬರುತ್ತದೆ. ಕಾರಣವೇನೆಂದರೆ ಅವರು ಕರ್ತನ ಮುಂಭಾಗದಲ್ಲಿ ತನ್ನ ಬಲದ ಕುರಿತಾಗಿ ಆಗಿರ್ಬೋದು, ತನ್ನ ವೈರಾಗ್ಯದ ಬಗ್ಗೆ ಆಗಿರ್ಬೋದು ಹೆಚ್ಚಿಸಿಕೊಂಡನು. ವೈರಾಗ್ಯವಾಗಿರುವುದು ಒಳ್ಳೆಯದೇ, ಆದರೆ ವಾಕ್ಯಕ್ಕಿಂತಲೂ ದೇವರು ಹೇಳುವುದಕ್ಕಿಂತಲೂ ನೀವು ನಿಮ್ಮ ವೈರಾಗ್ಯ ದೊಡ್ಡದು ಎಂಬುದಾಗಿ ಅಂದುಕೊಂಡರೆ ಪೇತ್ರನಿಗೆ ಆದಂತಹ ಅದೇ ಸಂಭವಗಳು ನಡೆಯುವುದಕ್ಕೆ ಸಾಧ್ಯತೆಗಳು ಉಂಟು. ಇವರ ಒಂದು ಅರಿಕೆ ತನ್ನ ಮೇಲೆ ಇಟ್ಟುಕೊಂಡಿರುವಂಥ ನಂಬಿಕೆ ಎಂಬುದಾಗಿರುತ್ತೆ. ಇದು ಏನು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ತಾನೇ. ಇದು ಒಳ್ಳೆ ಕಾನ್ಫಿಡೆಂಟಾಗಿ ಅವರು ಹೇಳ್ತಾ ಇದ್ದಾರೆ, ತನ್ನ ನಂಬಿಕೆ ದೃಢತೆಯನ್ನು ಹೇಳ್ತಾ ಇದ್ದಾರೆ, ತನ್ನ ಒಂದು ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾನೆ ಎಂಬುದಾಗಿ ಹೇಳಿದ್ರು ಕೂಡ ಅದು ನಿಜವಾಗಿಯೂ ಮೀರುವಂತಹ ಬಲ. ಅತಿಕ್ರಮದ ಬಲ ಅಂದರೆ ವಾಕ್ಯವನ್ನು ಮೀರಿದಂತಹ ಬಲ, ದೇವರು ಹೇಳುವಂತಹ ವಾಕ್ಯವನ್ನು ಮೀರುವಂತೆ ಹೇಳುವಂತಹ ಬಲ. ನೋಡಿ, ಎಂದು ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ, ಆದರೆ ನನಗೆ ನಡೆಯಲ್ಲ ಎಂಬುದಾಗಿ ಇವರು ಹೇಳ್ತಾ ಇದ್ದಾರೆ. ಇವತ್ತು ನಿರಾಕರಿಸ್ತೀಯಾ ಅಂತ ಹೇಳ್ತಾರೆ, ನಾನು ನಿರಾಕರಿಸುವುದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಒಂದು ಸತ್ಯವೇದವನ್ನು ಅತಿಕ್ರಮಿಸಿದ ಬಲ, ಎರಡನೇದಾಗಿ ಕ್ರಿಸ್ತರನ್ನ ಅತಿಕ್ರಮಿಸಿದಂತಹ ಬಲ. ಹೊರಗೆ ನೋಡಬೇಕಾದ್ರೆ ಕಾನ್ಫಿಡೆಂಟ್ ಥರ ಕಾಣಿಸುತ್ತೆ. ಅದು ಸ್ವಾವಲಂಬನೆಗೂ ಕರ್ತನ ಮೇಲೆ ಗೊಂಡಿರುವಂತಹ ನಂಬಿಕೆಗೂ ಬಹಳ ವಿಶ್ವಾಸಕ್ಕೂ ಮೀರುವಂತಹ ಬಲಕ್ಕೂ ವ್ಯತ್ಯಾಸವಿದೆ. ಕಾರಣ ಪೇತ್ರನು ದೇವರ ಮಾತಿಗಿಂತಲೂ ತನ್ನನ್ನು ನಂಬಿದ. ಇದಕ್ಕೆ ಅತಿಕ್ರಮದ ಬಲ ಅಂತ ಅರ್ಥ. ಹಲವು ಬಾರಿ ನಾವು ಅದೇ ರೀತಿ ಮಾಡಿದ್ದೇವೆ. ನಾಳೆ ಇದು ನಡೆಯುತ್ತೆ, ಅದೇ ನಮಗೆ ನಡೆಯುತ್ತೆ, ನಾನು ದೇವರಲ್ಲಿ ವೈರಾಗ್ಯವಾಗಿದ್ದೇನೆ, ನಾನು ಅಲ್ಲಿ ನಿಂತು ತೋರಿಸುತ್ತೇನೆ ಅಂತ ಹೇಳ್ತೀವಿ. ಒಂದು ಶಾರೀರಿಕವಾಗಿರುವಂತಹ ಬಲ, ಆ ಒಂದು ಕಾರ್ಯ ಇದು ನಡೆಯುವುದಕ್ಕೆ ಅವಕಾಶಗಳು ಉಂಟು. ವಾಕ್ಯಕ್ಕೆ ಒಳಗಾದಂತಹ ನಂಬಿಕೆ ಹೆಂಗಿರೋದು ಗೊತ್ತಾ? ನಿಜವಾಗಿಯೂ ದೇವರ ಮೇಲೆ ಕಾನ್ಫಿಡೆನ್ಸ್, ಒಂದು ನಂಬಿಕೆ. ಆ ನಂಬಿಕೆ ಯಾವ ರೀತಿ ಇರೋದು ಗೊತ್ತಾ? ಕೀರ್ತನೆಗಳು 18ನೇ ಅಧ್ಯಾಯ 29ನೇ ವಾಕ್ಯ ಹೇಳುತ್ತದೆ, ನಾನು ಜಯಿಸುತ್ತೇನೆ, ನಾನು ಸೈನ್ಯಗಳ ಒಳಗೆ ಹೋಗುತ್ತೇನೆ. ಇದು ಒಂದು ನಂಬಿಕೆ. ಆದರೆ ಅವ್ರು ಏನು ಹೇಳ್ತಾರೆ ಅಂತ ಗಮನಿಸಿ. ಅಲ್ಲಿ ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಹಾರುವೆನು. ನಾನು ಪ್ರಾಕಾರವನ್ನು ದಾಟಲು ಸಾಧ್ಯ, ಒಂದು ದೊಡ್ಡ ಸೈನ್ಯದ ನಡುವೆ ವೈಯಕ್ತಿಕವಾಗಿ ಒಳಗೋಗಕ್ಕೆ ಸಾಧ್ಯ, ಆದರೆ ನನ್ನ ದೇವರಿಂದಲೇ ಅದನ್ನು ಮಾಡಲು ಸಾಧ್ಯ. ಇದುವೇ ದೇವರ ವಾಕ್ಯಾನುಸಾರವಾಗಿರುವ ನಂಬಿಕೆ. ಪೇತ್ರನ ನಂಬಿಕೆ, ಅವನ ಸೆಲ್ಫ್ ಕಾನ್ಫಿಡೆನ್ಸ್ ಎನ್ನುವಂಥದ್ದು ವಾಕ್ಯಕ್ಕೆ ಮೀರಿದಂಥ ನಂಬಿಕೆ. ಹಾಗಾಗಿ ದೇವರ ವಾಕ್ಯಕ್ಕೂ ದೇವರ ಚಿತ್ತಕ್ಕೂ ದೇವರ ವಾಕ್ಯಕ್ಕೂ ಅತಿಕ್ರಮವಾಗಿ ನಮ್ಮ ಶರೀರ ಬಲವನ್ನು ತೋರಿಸ್ತೀವಿ ನೋಡಿ, ಅದಕ್ಕೆ ಹೆಸರು ಅತಿಕ್ರಮದ ಬಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ದಾವೀದನು ತನ್ನ ಬಲವನ್ನು ಅರಿಕೆ ಮಾಡಿದ, ದಾವೀದನು ತನ್ನ ಜಯವನ್ನು ಅರಿಕೆ ಮಾಡಿದ. ಆದರೆ ನೋಡಿ, ಎಲ್ಲದರಲ್ಲಿಯೂ ದೇವರನ್ನು ಮುಂದೆ ನಿಲ್ಲಿಸಿ ಸೈನ್ಯವನ್ನು ಜಯಿಸುವೆನು. ಯಾವ ರೀತಿ? ನಿಮ್ಮ ಮುಖಾಂತರವಾಗಿ. ಒಂದು ಪ್ರಾಕಾರವನ್ನು ದಾಟುವೆ, ಒಂದು ದೊಡ್ಡ ಪೌಳಿ ಗೋಡೆಯನ್ನು ದಾಟುವೆ ನಿಮ್ಮಿಂದ. ನನ್ನ ದೇವರಿಂದ ಒಂದು ಪ್ರಾಕಾರವನ್ನು ದಾಟುವೆನು. ಕೀರ್ತನೆಗಳು 18:29 ಅದನ್ನೇ ಹೇಳ್ತಾರೆ. ಅತಿಕ್ರಮದ ಬಲ ಉಂಟಾಗುವುದಕ್ಕೆ ಕಾರಣವೇನು? ಹಾಗಾದರೆ ನಾವು ದೇವರಿಗಿಂತಲೂ ದೇವರ ಚಿತ್ತಕ್ಕಿಂತಲೂ ನಮ್ಮನ್ನು ಬಹಳ ಹೆಚ್ಚಾಗಿ ನೋಡಲು ಕಾರಣವೇನು? ಈ ಮೀರುವಂತಹ ಬಲದಿಂದ ನಾವು ಮಾಡುವಂತಹ ಕ್ರಿಯೆಗಳು ಎಲ್ಲ ಸಂದರ್ಭದಲ್ಲಿ ಕೂಡ ತದ್ವಿರುದ್ಧವಾಗಿರುವ ಪರಿಣಾಮ ಉಂಟು ಮಾಡುತ್ತದೆ. ಅರ್ಹತೆಗಿಂತ ಅಧಿಕವಾಗಿ ಎಣಿಸುವಂಥದ್ದು. ಆ ಒಂದು ಅತಿಕ್ರಮದ ಬಲ ಉಂಟಾಗುವುದಕ್ಕೆ ಏನು ಕಾರಣ? ಮೊದಲ ಕಾರಣ ಆತುರ. ಏನು ಹೇಳ್ತಾರೆ, ಏನು ನಡೀತಾ ಇದೆ, ದೇವರು ಅದರ ಕುರಿತಾಗಿ ಏನು ಹೇಳ್ತಾರೆ ಅದರ ಬಗ್ಗೆ ಯೋಚನೆ ಇಲ್ಲ, ಆತುರ ಪಡುವುದು. ಅದೆಂಗೆ ನಡೆಯುತ್ತೆ? ಪೇತ್ರನ ಜೀವಿತವನ್ನು ನೋಡಿದ್ರೆ ಆತುರ. ಇವರು ಹಲವು ಬಾರಿ ಸಿಗಾಕೊಂಡಿದ್ದಕ್ಕೆ ಕಾರಣವೇ ಅವಸರವೇ. ನೋಡಿ, ಯೇಸು ಸಮುದ್ರದ ಮೇಲೆ ನಡೆಯುತ್ತಾ ಬರ್ತಾ ಇದ್ದಾರೆ. ಎಲ್ಲ ಶಿಷ್ಯರು ಸುಮ್ಮನೆ ಕೂತಿದ್ದಾರೆ. ಅಯ್ಯೋ ಏನಿದ್ದು ಎಂಬುದಾಗಿ ಅವರು ಮಾತಾಡಿಕೊಂಡು ಭಯ ಪಡ್ತಾ ಇದ್ದಾರೆ. ಪೇತ್ರ ಮಾತ್ರ ಹೇಳ್ತಾ ಇದ್ದಾರೆ, ನೀವೇ ಆದರೆ ನಾನು ಸಮುದ್ರದ ಮೇಲೆ ನಡೆದು ಬರುತ್ತೇನೆ, ಗಾಳಿ ಬಿರುಗಾಳಿ ಮಳೆ ಏನಾದ್ರೂ 12 ಮಂದಿಯಲ್ಲಿ ನಾನು ವ್ಯತ್ಯಾಸವಾದವನು, ಅದನ್ನು ತೋರಿಸಬೇಕು. ಆ ರೀತಿ ಅವನು ಯೋಚನೆ ಮಾಡ್ದ. ಸಮುದ್ರದ ಒಳಗೆ ಮುಳುಗಕ್ಕೆ ಶುರುವಾದ. ದೇವರು ಕೈ ಹಿಡಿದು ಮೇಲೆತ್ತಿ, ಯಾಕೆ ಭಯಪಟ್ಟೆ, ಅಲ್ಪವಿಶ್ವಾಸಿ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಒಳಗೆ ಹೋಗಿ ಸಿಹಾಕೊಂಡ. ಇದಕ್ಕೆ ಕಾರಣ ಏನು? ಆತುರ. ಏನು ಹೇಳ್ತಾರೆ, ಏನು ಬರ್ತಾ ಇದೆ, ಅದರ ಬಗ್ಗೆ ನಾವು ಯೋಚಿಸಬೇಕು.
ತಮ್ಮ ಬಲವನ್ನು ಅವಲಂಬಿಸಿರುವವರು ಯಾವಾಗಲೂ ಆತುರ ಪಡುತ್ತಾರೆ. ದೇವ ಬಲಕ್ಕಿಂತಲೂ ತನ್ನ ಬಲವನ್ನು ನಂಬುವಂಥದ್ದು, ನನ್ನ ಬಲ ಎಷ್ಟು ದೊಡ್ಡ ಬಲ ಎಂಬುದಾಗಿ ನಂಬುವಂಥದ್ದು. ದಾವೀದನು ಕೆಲವೊಮ್ಮೆ ಅದನ್ನು ಮಾಡಿದ್ದಾರೆ. 1 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯವನ್ನು ಓದಿ ನೋಡ್ರಿ. ನನ್ನ ಬಲ ಎಷ್ಟು ಎಂಬುದಾಗಿ ಹೇಳಿ ಆ ಇಸ್ರಾಯೇಲ್ ಸೈನ್ಯದಲ್ಲಿ ಕಾನೇಶುಮಾರಿ ಮಾಡಿಸಿದ. 21ನೇ ಅಧ್ಯಾಯದಲ್ಲಿ ಓದಿ ನೋಡ್ರಿ. ದಿಢೀರೆಂಬುದಾಗಿ ತಮ್ಮ ಮಂತ್ರಿ ಪ್ರಧಾನಿಗಳನ್ನು ಅವರು ಕರೀತಾರೆ. ಅವರನ್ನು ಕರೆದು ಯೋಬ್ ಅಬ್ನೆ ನಿಂತವರನ್ನೆಲ್ಲ ಯೋಬ್ನನ್ನು ಕರೆದು ಅವ್ರ ರೀತಿ ಮಾತಾಡ್ತಾರೆ. ನೀವೇನು ಮಾಡಿರಿ, ಇಸ್ರಾಯೇಲ್ ಎಲ್ಲ ಕುಲಗಳಲ್ಲಿ ಕೂಡ ನೀವು ಲೆಕ್ಕವನ್ನು ಮಾಡಿಕೊಂಡು ನಮ್ಮ ಸೈನ್ಯ ಎಷ್ಟಿದೆ, ನಮ್ಮ ಪಡೆಯ ಬಲ ಎಷ್ಟಿದೆ ಎಂಬುದಾಗಿ ಲೆಕ್ಕ ನೋಡ್ರಿ ಅಂತ ಹೇಳ್ತಾರೆ. ಅದು ದೇವರ ದೃಷ್ಟಿಗೆ ಬಹಳ ವ್ಯಸನವಾಗಿತ್ತು, ಕರ್ತನ ದೃಷ್ಟಿಗೆ ಅಸಹ್ಯವಾಗಿತ್ತು. ಅದು ಜೊತೆಗಿರುವಂಥ ಮಂತ್ರಿಗಳಿಗೆ ಅರ್ಥ ಆಗ್ತದ, ನೀವು ಮಾಡ್ತೀರ ತಪ್ಪು ಅಂತ. ದೇವರೇ ನಮ್ಮ ಬಲ, ದೇವರೇ ನಮ್ಮ ನಂಬಿಕೆ. ಮನುಷ್ಯರು ನಮ್ಮನ್ನು ಕಾಪಾಡುವುದಿಲ್ಲ, ನೀವಿದನ್ನು ಮಾಡಬೇಡ, ಈ ಒಂದು ಕಾರ್ಯ ದೇವರ ದೃಷ್ಟಿಗೆ ಇದು ಬಹಳ ಕೆಟ್ಟದಾಗಿದೆ ಎಂಬುದಾಗಿ ಎಚ್ಚರಿಸ್ತಾರೆ. ದಾವೀದನು ಒಂದೇ ತೀರ್ಮಾನ. ಅವರು ಮಾಡಿದಂತಹ ದೊಡ್ಡ ತಪ್ಪೇನು ಗೊತ್ತಾ? ಇಸ್ರೇಲ್ ಕುಲಗಳು ಆಗ ರಾಜ್ಯವನ್ನು 2 ವಿಭಾಗ ಆಗಿಲ್ಲ. 12 ಕುಲಗಳಿಗೂ ಇವರೇ ರಾಜ್ಯ, ಎಲ್ಲವೂ ಅವರ ಕುರಿಗಳು, ಎಲ್ಲ ಅವರ ಜನಗಳು. ಆದರೆ ದಾವೀದನು ಏನಂದ್ಕೊಂಡ್ರು ಅಂದರೆ, ತನ್ನ ಕುಲದವರಿದ್ದಾರೆ ನೋಡಿ, ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಮ್ಮ ಜಾತಿಯವರು, ನಮ್ಮ ಜಾತಿಯವರು ಎಷ್ಟು ಮಂದಿ ಇದ್ದಾರೆ, ಯಹೂದ್ಯರು ಎಷ್ಟು ಮಂದಿ ಇದ್ದಾರೆ ಪ್ರತ್ಯೇಕವಾಗಿ, ಉಳಿದಿರುವಂತಹ ಕುಲಗಳಲ್ಲಿ ಇರುವಂತಹ ಸೈನ್ಯದವರು ಎಷ್ಟು ಮಂದಿ ಎನ್ನುವಂಥದ್ದನ್ನು ವೈಯಕ್ತಿಕವಾಗಿ ಲೆಕ್ಕ ಹಾಕಿ ನೋಡಬೇಕು, ಪ್ರತ್ಯೇಕಿಸಿ ಅಂತ ನೋಡಿದ್ರು. ಆಗ ಮಂತ್ರಿಗಳು ಹೇಳ್ತಾರೆ, ಇದು ಬಂದು ದೇವರ ದೃಷ್ಟಿಯಲ್ಲಿ ಅಸಹ್ಯ, ಎಲ್ಲವೂ ನಿಮ್ಮ ಸೈನ್ಯವೇ, ಇಲ್ಲ ನಿಮಗೆ ಗೊತ್ತಾಗೋದಿಲ್ಲ, ಯಾವ ಪರಿಸ್ಥಿತಿಯಲ್ಲಿ ನಮ್ಮ ಜನಗಳು ನಮ್ಮನ್ನು ಬಿಟ್ಕೊಡೋದಿಲ್ಲ, ಇವನೇ ನಮ್ಮ ಬಲ. ಒಂದು ವೇಳೆ ಯಹೂದ್ಯರು ಕಡಿಮೆ ಆಗಿದ್ದರೆ ಎಣಿಕೆಯನ್ನು ನಾವು ಅಧಿಕರಿಸಬೇಕು, ಮತ್ತೊಬ್ಬರು ಅಧಿಕವಾಗಿ ಬಂದರೆ ಒಂದು ವೇಳೆ ನಮ್ಮ ರಾಜ್ಯಕ್ಕೆ, ನಮ್ಮ ಆಳ್ವಿಕೆಗೆ ಅಪಾಯ ಬರ್ಬೋದು, ಎಲ್ಲ ಹಿಂದೆ ಇರುವಂಥದ್ದಾಗಿದೆ. ಹಾಗಾದರೆ ಇವಾಗ ಏನಂದರೆ, ಈಗ ಸೈನ್ಯದ ಬಲವೇ ತನ್ನನ್ನು ಕಾಪಾಡುವ ಹಾಗೆ ತನ್ನ ಮನದಲ್ಲಿ ಒಂದು ಭಾವನೆ ಉಂಟಾಯಿತು. ಈ ಭಾವನೆಯನ್ನು ತಂದದ್ದು ಸೈತಾನನ್ನು. 21ನೇ ಅಧ್ಯಾಯದಲ್ಲಿ ಓದಿ ನೋಡುವುದಾದರೆ, ಸೈತಾನನ್ನು ದಾವೀದನ ಹೃದಯವನ್ನು ತುಂಬಿಸಿದ. ಇವರು ಅದಕ್ಕೆ ಸ್ಥಳ ಕೊಟ್ಟರು. ಆಗ ಆ ಸ್ವಂತ ಬಲವನ್ನು ಅವಲಂಬಿಸುವ ಹಾಗೆ ಬೋಧನೆ ಮಾಡುವುದು ಯಾರಂತ ನೋಡೋದಾದರೆ ಸೈತಾನ. ಎಷ್ಟೋ ದೇವರು ನನ್ನ ಬಲ, ದೇವರ ಮುಖಾಂತರವಾಗಿ ಪ್ರಾಕಾರ ದಾಟುವೆ, ಒಬ್ಬನಾಗಿ ಸೈನ್ಯದ ಒಳಗೆ ನುಗ್ಗುವೆನೆಂಬುದಾಗಿ ಡೈಲಾಗ್ ಮಾತಾಡಿದವರ ಇವರು. ಸೈನ್ಯ ದೊಡ್ಡದಾದಾಗ ತನ್ನ ಬಲ ಈ ಸೈನ್ಯದ ಮೇಲೆ ಇರುವಂಥದ್ದಾಗಿದೆ. ನನ್ನ ಜನಗಳು, ನನ್ನ ಜಾತಿಯವರು ಎಣಿಕೆ ಕಡಿಮೆ ಆದರೆ ನಾನು ಬಿದ್ದೋಗುವೆನಲ್ಲವೇ, ಹಾಗಾಗಿ ಬಲಪಡಿಸಬೇಕು ಅಂತ ಅವರು ಫಿಕ್ಸ್ ಆಗಿಬಿಟ್ರು. ಹಾಗಾಗಿ ಏನರ್ಥ ಅಂದರೆ, ಕರ್ತನಲ್ಲ ಇವರೇ ನನ್ನ ಕಾಪಾಡ್ತಾರೆ. ಮೊದಲು ದೇವರ ಮೇಲಿದ್ದಂಥ ನಂಬಿಕೆ ಈಗ ಮಾರ್ಪಟ್ಟಿತ್ತು. ಹಾಗಾಗಿ ನನಗಿಂತಲೂ, ನನ್ನ ಕುಲದವರಿಗಿಂತಲೂ ಉಳಿದ ಕುಲದವರು, ಸೈನ್ಯದವರು ಅಧಿಕವಾಗಿದ್ದರೆ ಅವರು ನನಗೆ ವಿರುದ್ಧವಾಗಿ ತಿರುಗಲು ಸಾಧ್ಯ ಎಂಬುದಾಗಿ ಇವರು ನಂಬಿದರು. ಇದಕ್ಕೆ ಹೆಸರು ಅತಿಕ್ರಮದ ಬಲ. ದೇವರ ಬಲಕ್ಕೆ ನಾವು ಕಾದಿರಬೇಕು. ಆ ರೀತಿ ಕಾದಿರಲು ಸಹನೆ ಇಲ್ಲದಿರುವವನು ತನ್ನ ಬಲವನ್ನು ನಂಬಿ ತಕ್ಷಣ ಕ್ರಿಯೆ ಮಾಡ್ತಾನೆ. ಕರ್ತನು ಕ್ರಿಯೆ ಮಾಡಬೇಕು ಅಂದರೆ ಕಾದಿರಬೇಕು ಸ್ವಲ್ಪ. ಅವರ ಬಲ, ಅವರು ತಕ್ಕ ಸಮಯದಲ್ಲಿಯೇ ಕ್ರಿಯೆ ಮಾಡ್ತಾರೆ, ಅಲ್ಲಿಯವರು ಕಾದಿರಬೇಕು. ಇವರು ಏನಂದರೆ ಆತುರ. ಈ ರೀತಿ ಆತುರ ಪಡುವವರು ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ನೋಡ್ತಾರೆ, ಕರ್ತನು ಬರುವುದಕ್ಕೆ ತಾಮಸವಾಗುವ ಹಾಗೆ ಕಂಡರೆ ಆತುರಪಟ್ಟು ತಾವೇ ಒಂದು ತೀರ್ಮಾನ ಮಾಡಿಕೊಂಡು ನಡಿರಿ ಆಗೋದಾಗಲಿ ಎಂಬುದಾಗಿ ಮುಂದುವರಿಯುತ್ತಾರೆ. ಹಾಗಾಗಿ ದೇವರ ಕೆಲಸಕ್ಕೋಸ್ಕರವಾಗಿ ಕಾದಿದ್ರೆ ಮಾತ್ರ ಕರ್ತನ ಬಲವನ್ನು ಉಪಯೋಗಿಸಿಕೊಳ್ಳಲು ಸಾಧ್ಯ. ಸತ್ಯವೇದ ಅದರ ಬಗ್ಗೆ ಹೇಳುತ್ತದೆ. 1 ಪೇತ್ರನ ಪುಸ್ತಕ 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಮಗೆ ಒಂದು ಆಲೋಚನೆ ಹೇಳಲ್ಪಟ್ಟದಾಗಿದೆ. ತಕ್ಕ ಕಾಲದಲ್ಲಿ ಕರ್ತನು ನಿಮ್ಮನ್ನು ಮೇಲೆತ್ತುವ ಹಾಗೆ ಅವರ ಹಸ್ತಗಳಲ್ಲಿ ಅಡಗಿರಿ. 2ನೇ ಕಾರ್ಯ, ದೇವರ ಜ್ಞಾನಕ್ಕಿಂತಲೂ ತಮ್ಮ ಜ್ಞಾನವನ್ನು ಅಧಿಕವಾಗಿ ನಂಬುವವರು ಸ್ವಂತ ಬಲವನ್ನು ಮೀರುವಂತಹ ಬಲಕ್ಕೆ ಕೈಗೊಡ್ತಾರೆ. ಒಂದು ಬಂದು ತಮ್ಮ ಬಲ, ಸೈನ್ಯ, ತಮ್ಮ ಸೌಲಭ್ಯ, ಅಂತಸ್ತು. 2ನೇದು ತನ್ನ ಜ್ಞಾನ. ದೇವರು ಹೇಳಿದರೂ ಕೂಡ ಇವರು ತಾವಾಗಿ ಒಂದು ಆಲೋಚನೆ ಮಾಡ್ತಾರೆ, ಇಲ್ಲ ದೇವರು ಹೇಳುವಂತಹ ಕಾರ್ಯ ವ್ಯತ್ಯಾಸವಾಗಿದೆ, ಇದಕ್ಕಿಂತ ನಾವು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ರೀತಿಯಾಗಿ ತಾವಾಗಿ ಒಂದು ಜ್ಞಾನದಲ್ಲಿ ಒಂದು ಕಾರ್ಯವನ್ನು ಯೋಚನೆ ಮಾಡ್ತಾರೆ. ದೇವರು ಹೇಳುತ್ತಾರೆ, ಇಸ್ರಾಯೇಲ್ ಜನಗಳನ್ನು
ಕಾದೇಶ್ ಅರಣ್ಯದ ಮುಖಾಂತರವಾಗಿ ಕರೆಕೊಂಡೋಗು. ಗೊತ್ತು ಅವರಿಗೆ, ಕಾದೇಶ್ ಅರಣ್ಯದ ಮಾರ್ಗವಾಗಿ ಹೋಗಿದರೆ ಅದು ಬಹಳ ಸುತ್ತುರಿಯುವಂಥ ಸ್ಥಳ. ನಮ್ಮ ಜ್ಞಾನ ಹೇಳುತ್ತದೆ ಬಹಳ ಸುಲಭವಾಗಿ ನಡೆಯಬಹುದಲ್ಲ. ಐಗುಪ್ತಿಯದಿಂದ ಕಾನಾನೊಳಗೆ ಹೋಗುವುದಕ್ಕೆ ದೊಡ್ಡ ಕಷ್ಟನಾ? ಯೆರೂಸಲೇಮಿನಿಂದ, ಬೆತ್ಲೆಹೇಮಿನಿಂದ, ಯೆರೂಸಲೇಮಿನಿಂದ ಅಥವಾ ಮಗುವನ್ನು ಹೊತ್ತುಕೊಂಡು ಯೋಸೇಪನು ಮರಿಯಳು ಒಂದು ದಿನ ರಾತ್ರಿ ಅವರು ಪ್ರಯಾಣ ಮಾಡಿ ಬಂದರಲ್ಲ, ಪಕ್ಕದಲ್ಲಿ ಇರುವಂಥದ್ದಾಗಿದೆ. ಆದರೆ ಇವರು 40 ವರ್ಷ ಸುತ್ತುತ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಮಾಂಸ ಜ್ಞಾನವನ್ನು ಪ್ರಯೋಗ ಮಾಡಿದರು. ದೇವರು ಹೇಳಿದರು, ಈ ಒಂದು ಹಾದಿ ಕಠಿಣವಾದ ಹಾದಿ, ಇದಕ್ಕೆ ನನಗೊಂದು ಶಾರ್ಟ್ಕಟ್ ಗೊತ್ತು. ಈ ಒಂದು ಅಡ್ಡದಾರಿಯಲ್ಲಿ ಹೋದರೆ ವೇಗವಾಗಿ ಕಾನಾನೊಳಗೆ ಪ್ರವೇಶ ಮಾಡಬಹುದು. ಆ ರೀತಿಯಾಗಿ ಅಂದುಕೊಂಡಿದ್ದರೆ ಅದಕ್ಕೆ ಹೆಸರು ಅತಿಕ್ರಮದ ಬಲ. ಕೆಲವೊಂದು ಸಂದರ್ಭದಲ್ಲಿ ದೇವರು ಹೇಳುವಂಥ ಕಾರ್ಯಗಳು ನಮ್ಮ ಜ್ಞಾನಕ್ಕೆ ಗ್ರಹಿಸಲಾಗದಿರುವಂಥ ಕಾರ್ಯ, ನಮ್ಮ ಜ್ಞಾನದಲ್ಲಿ ಉದ್ಭವವಾಗುವಂಥದ್ದು ಸುಲಭವಾಗಿರುವ ಜ್ಞಾನವಾಗಿ ಒಂದು ವೇಳೆ ಬಿಂಬಿಸುತ್ತದೆ ಅಷ್ಟೇ. ಆದರೆ ಅದನ್ನು ನಂಬಿದರೆ ಅಷ್ಟೇ ಅದು ನಮ್ಮನ್ನು ಕೆಳಗೆ ಬೀಳಿಸುತ್ತದೆ. ದೈವ ಜ್ಞಾನಕ್ಕಿಂತ ತನ್ನ ಜ್ಞಾನವನ್ನು ನಂಬುತ್ತಾರೆ. ಅಂದರೆ ಆಗಲೇ ಇವರು ಏನು ಮಾಡ್ತಾರೆ ಅಂದರೆ ತನ್ನ ಅತಿಕ್ರಮದ ಬಲವನ್ನು ತೋರಿಸುತ್ತಾರೆ. ಎರಡನೇ ಕಾರ್ಯವನ್ನು ನೋಡಿ, ದೇವರ ಜ್ಞಾನ. ಕರ್ತನ ಒಂದು ಕಾರ್ಯವನ್ನು ಹೇಳ್ತಾರೆ, ಹಾಗಾದರೆ ನಮಗೆ ಬಂದು ಬೇರೆ ಥರ ತೋಚುತ್ತದೆ. ಇಲ್ಲ, ಇದು ಹಿಂಗೆ ಮಾಡ್ಬೋದಿತ್ತಲ್ಲ, ಇದು ಹೇಳುವುದು ತಪ್ಪಾದ ಒಂದು ಉದಾಹರಣೆ ಆಗುತ್ತಲ್ಲವೇ, ಇದು ಬಂದು ಕರ್ತನ ಯೋಚನೆ ಮಾಡದೆ ಹೇಳ್ತಾ ಇದ್ರಲ್ಲ ಎಂಬುದಾಗಿ ಕೆಲವೊಮ್ಮೆ ಈ ರೀತಿಯಾಗಿ ನಮಗೆ ಅನಿಸುತ್ತದೆ. ಪೇತ್ರನನ್ನು ನೋಡಿ, ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಕರೆದು ತನಗೆ ನಡೆಯುವಂತಹ ಕಾರ್ಯಗಳ ಕುರಿತಾಗಿ ಮಾತಾಡಿದರು. ನನ್ನನ್ನು ಶಿಲುಬೆಯಲ್ಲಿ ಜಡಿಯುತ್ತಾರೆ, ನನಗೆ ಹಿಂಸೆ ಪಡಿಸುತ್ತಾರೆ, ನಾನು ಪಾಡುಪಡಬೇಕು, ರಕ್ತ ಸುರಿಸಬೇಕು, ಸಾಯಬೇಕು. ಪೇತ್ರ ಏನು ಹೇಳ್ತಾನೆ ಅದಕ್ಕೆ ಅವ್ರನ್ನ ಕರೆದು? ಅವ್ರು ಯೋಚನೆ ಮಾಡಿ ನೋಡ್ತಾರೆ ಪೇತ್ರನ್ನು, ಅದು ಅದೇ ರೀತಿ ಇದ್ದರೆ ಇವರ ನಡುವೆ ಅದನ್ನು ಹೇಳಬಾರ್ದಲ್ಲ, ಯಾಕೆ ಇವರು ಬಳಿ ಹೇಳ್ತಾ ಇದ್ದಾರೆ? ಇದೆಲ್ಲ ಹೇಳಬಾರ್ದು, ಆ ರೀತಿ ನಡೆಯುವುದಿಲ್ಲ. ಹೆಂಗೆ ನಡೆಯುತ್ತೆ ಇದು? ಅವರನ್ನು ಒಮ್ಮೆ ಬೆಟ್ಟದಿಂದ ತಳ್ಳುವುದಕ್ಕೋದ್ರೆ ತಪ್ಪಿಸ್ಕೊಂಬಂದ್ರಲ್ಲ. ಆಗ ಇಷ್ಟೊಂದು ಬಲವಿರಬೇಕಾದ್ರೆ ಆ ಬಲವನ್ನು ಗ್ರಹಿಸದೆ ನನ್ನನ್ನು ಕೊಲ್ಲಿರಿ, ಸಾಯುತ್ತೇನೆ ಎಂಬುದಾಗಿ ಹೇಳ್ತಾರಲ್ಲ ಅಂತ ಇವರು ಕುಳಿತು ಯೋಚನೆ ಮಾಡ್ತಾ ಇದ್ದಾರೆ. ಕರ್ತನು ಹೇಳಬೇಕಾದ್ರೆ ನಮ್ಮಲ್ಲಿ ಒಂದು ಚಿಂತನೆ ಓಡುತ್ತೆ. ಬೈಬಲ್ ಓದಬೇಕಾದ್ರೆ, ದೇವರು ಒಂದು ಆಲೋಚನೆ ಕೊಡಬೇಕಾದ್ರೆ ನಿಮ್ಮಲ್ಲಿ ಒಂದು ಆಲೋಚನೆ ಓಡುತ್ತೆ. ಪೇತ್ರನನ್ನು ನೋಡಿ, ಆ ವಾಕ್ಯವನ್ನು ಓದುತ್ತೇನೆ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 21. ಅಂದಿನಿಂದ ಯೇಸು ತಾನು ಯೆರೂಸಲೇಮಿಗೆ ಹೋಗಿ ಹಿರಿಯರಿಂದಲೂ ಪ್ರಧಾನ ಯಾಜಕರಿಂದಲೂ ವೇದ ಪಂಡಿತರಿಂದಲೂ ಹಲವಾರು ಪಾಡುಗಳನ್ನು ಪಟ್ಟು ಕೊಲೆಗೈಯಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗ್ತಾನೆ ಎನ್ನುವಂಥದ್ದನ್ನು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ಆರಂಭಿಸಿದರು. ಆಗ ಪೇತ್ರನು ಅವರನ್ನು ಪ್ರತ್ಯೇಕವಾಗಿ ಕರೆದು, ಕರ್ತನೇ, ಇದು ನಿಮಗೆ ಸಂಭವಿಸಬಾರದು, ಇದು ನಿಮಗೆ ಸಂಭವಿಸುವುದಿಲ್ಲ ಎಂಬುದಾಗಿ ಅವರನ್ನು ಖಂಡಿಸುವುದಕ್ಕೆ ಮುಂದಾದ. ಸುಮ್ಮನೆ ಹೇಳಿಲ್ವಂತೆ, ಬೈದ್ನಂತೆ, ಖಂಡಿಸಲು ಆರಂಭ ಮಾಡ್ದ. ಅಲ್ಲಿ ಕಚ್ಕೊಂಡು ಅದೆಲ್ಲ ನಡೆಯಲ್ಲ, ಏನು ಹೆಂಗೆ ಹೇಳಿದ್ರೂ ಗೊತ್ತಿಲ್ಲ ನನಗೆ. ಎಷ್ಟು ಧೈರ್ಯ ನೋಡಿದ್ರ! ಇದೆಲ್ಲ ಯೆಶಾಯ ಕಾಲದಿಂದ ಜಗದುತ್ಪತ್ತಿಗಿಂತ ಮುಂಚಿತವಾಗಿಯೇ ಅವರು ಒಡೆಯಲ್ಪಟ್ಟಂಥ ಕುರಿಮರಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಆಗಲೇ ತೀರ್ಮಾನಿಸಲ್ಪಟ್ಟು ಬರೆಯಲ್ಪಟ್ಟಂಥ ಒಂದು ಕಾರ್ಯ. ಪೇತ್ರನಿಗೆ ಅದು ಗೊತ್ತಿಲ್ಲ. ಇವತ್ತು ಬಹಳ ಮಂದಿ ನೋಡಿ, ಸೇವಕರಿಗೆ ಕೆಲವೊಂದು ವಿಷಯ ಗೊತ್ತಾಗಲ್ಲ, ಸತ್ಯವೇದವನ್ನು ಓದುವುದಿಲ್ಲ. ಅವರಿಗೆ ಒಂದು ತೋಚುತ್ತದೆ, ಇದು ಒಳ್ಳೆಯದು, ಇವರು ಒಳ್ಳೆಯವರು, ಇದು ಒಳ್ಳೆಯದು ಎಂಬುದಾಗಿ ಅವರಿಗೆ ತೋಚುತ್ತದೆ. ಆದರೆ ದೇವರೇನು ಹೇಳ್ತಾರೆ ನೋಡಿ, ವಾಕ್ಯದಲ್ಲಿ ಏನೋ ಬರೆಯಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನಡೆಯಬೇಕು, ಲೋಕಾದಿಯಿಂದ ಮುಂದೆ ತೀರ್ಮಾನಿಸಲ್ಪಟ್ಟಂತಹ ಕಾರ್ಯ ಅಂತ ಹೇಳ್ತಾರೆ. ಪೇತ್ರನಿಗೆ ಗೊತ್ತಿಲ್ಲದೆ ಇರುವುದರಿಂದ ಅವರು ಕರೆಕೊಂಡು ಹೋಗಿ, ನೀವು ಯಾರು? ನಿಮ್ಮನ್ನು ಯಾವ ರೀತಿ ಕೊಲೆ ಮಾಡೋಕ್ಕೆ ಸಾಧ್ಯ? ಯಾಕೆ ಹಿಂಗೆಲ್ಲ ಮಾತಾಡ್ತೀರ ಎಂಬುದಾಗಿ ಖಂಡಿಸಲು ಮುಂದಾದ. ಇದುವೇ ಅತಿಕ್ರಮದ ಬಲ. ದೇವರ ವಾಕ್ಯಕ್ಕಿಂತಲೂ ತನ್ನ ಅಭಿಪ್ರಾಯವನ್ನು ಕೇಂದ್ರೀಕರಿಸುವಂಥದ್ದು ಇದು ಅಪಾಯ. ಆಗ ದೇವರು ಹಿಂದೆ ತಿರುಗಿ ನೋಡಿ, ಇಲ್ಲಿಂದ ತೊಲಗು ಸೈತಾನನೇ, ನೀನು ನನಗೆ ವಿಘ್ನವಾಗಿದ್ದೀಯಾ. ದೇವರಿಗೆ ತಕ್ಕಂಥವುಗಳನ್ನು ಆಲೋಚನೆ ಮಾಡದೆ ಮನುಷ್ಯರಿಗೆ ತಕ್ಕಂಥವುಗಳನ್ನು ಆಲೋಚನೆ ಮಾಡ್ತಾರೆ. ನೋಡಿದ್ರ ಕಾರಣ ಏನಂತ ಕೇಳಿದ್ರೆ, ಯಾರು ಅತಿಕ್ರಮದ ಬಲದಲ್ಲಿ ಹೋಗ್ತಾರೆ ಅಂದರೆ, ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನು ಯೋಚಿಸದೆ ಮನುಷ್ಯರಿಗೆ ಸಂಬಂಧಪಟ್ಟ ಕಾರ್ಯವನ್ನು ಯೋಚನೆ ಮಾಡ್ತಾರೆ ನೋಡಿ, ಅವನೇ ಈ ಅತಿಕ್ರಮದ ಬಲಕ್ಕೆ ಸ್ಥಳ ಕೊಡುವವನು. ಸತ್ಯವೇದ ಆ ರೀತಿ ಹೇಳುತ್ತದೆ. ಆದ್ದರಿಂದ ಅತಿಕ್ರಮದ ಬಲ ಎನ್ನುವಂಥದ್ದು ಅಪಾಯಕರವಾದದ್ದು. ತನ್ನ ಸ್ವಂತ ಬಲವನ್ನು ಅವಲಂಬಿಸುವುದು ಎನ್ನುವುದು ಅಪಾಯಕರವಾದದ್ದು. ಯಾಕೆ ಆ ರೀತಿ ಅಂತ ಕೇಳಿದರೆ, ಮನುಷ್ಯರ ಬಲ ಎನ್ನುವಂಥದ್ದು
ಕಡಿಮೆಯಾಗಿರುವಂತಹ ಬಲ ಅದು ಮುಂದುವರಿದು ಕ್ರಿಯೆ ಮಾಡುವುದಿಲ್ಲ. ಒಂದು ಚಿರತೆಯಾದದ್ದು 210 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಂತೆ. ಆದರೆ ಸೈನ್ಯದಲ್ಲಿ ಯಾರು ಚಿರತೆಯನ್ನು ಉಪಯೋಗ ಮಾಡಲ್ಲ, ಅವರು ಆ ಕುದುರೆಯನ್ನು ಉಪಯೋಗ ಮಾಡ್ತಾರೆ. ಯಾಕೆ ಗೊತ್ತಾ? ಅದು 210 ಕಿಲೋಮೀಟರ್ 220 ಕಿಲೋಮೀಟರಲ್ಲಿ ಓಡಿದ್ರೂ ಕೂಡ 210 ಕಿಲೋಮೀಟರ್ ಮುಂದುವರೆದು ಓಡುವುದಿಲ್ಲ. ಎಲ್ಲಿಂದ ಅಲ್ಲಿ ಹೋಗುವಂತಹ ವೇಗವನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 210 ಕಿಲೋಮೀಟರ್. ಕುದುರೆ ಆ ರೀತಿ ಅಲ್ಲ, ಒಂದಕ್ಕೂ ಹಿಂದೆ ಹೆಜ್ಜೆ ಇಡದೆ ಮುಂದುವರೆದು ಮುಂದೆ ಓಡುತ್ತೆ. ದೇವರ ಬಲ ಅದು ಹಾಗೆಯೇ. ಮನುಷ್ಯರ ಬಲ ಆರಂಭದಲ್ಲಿ ಬಲವಾಗಿ ಹೋರಾಡ್ತಾರೆ, ಸಮಯ ಕಳೆಯುತ್ತಾ ಕಡಿಮೆ ಆಗುತ್ತೆ. ಅದನ್ನು ನಂಬುವುದು ಅಪಾಯ. ಮನುಷ್ಯರ ಬಲ ಕಾಲಕ್ರಮೇಣ ತಣ್ಣಗಾಗಿ ಹೋಗುತ್ತದೆ. ಖಡ್ಗವನ್ನು ಹಿಡಿದು ನಾನು ಹೇಳಿದ ರೀತಿಯಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ನೆರವೇರಿಸಿದಂತಹ ದಾವೀದನು ಚಳಿ ತಡೆಯಲಾಗದೆ ನಡುಗುತ್ತಾ ಮಲಗಿ ದೇವರ ಬಳಿ ಹೇಳ್ತಾರೆ, ದೇವರೇ, ನನ್ನ ಎಲುಬುಗಳೆಲ್ಲ ಕ್ಷಯವಾಗಿದೆ ಒಳಗೆ, ನಾನು ಬಲ ಕಳಕೊಂಡಿದ್ದೇನೆ. ಅದೇ ಮನುಷ್ಯನ ಬಲ, ಅದು ನಿರಂತರವಾಗಿರುವುದಿಲ್ಲ. ಕಾಲಕ್ರಮೇಣ ಮನುಷ್ಯನ ಬಲವು ತಣ್ಣಗಾಗುತ್ತದೆ. ಮನುಷ್ಯ ಬಲ ಪರಿಸ್ಥಿತಿಗಳಿಗೆ ತಕ್ಕಂತೆ ಮಾರ್ಪಡುತ್ತೆ. ದೊಡ್ಡ ಕೂಟವನ್ನು ನೋಡಿದರೆ ಬಲನೇ ಹೊರಟೋಗುತ್ತೆ, ಒಂದು ಶಬ್ದವನ್ನು ಕೇಳಿದ್ರೆ ಬಲ ಹೊರಟೋಗುತ್ತೆ. ಆದರೆ ದೇವರ ಬಲ ಎನ್ನುವಂಥದ್ದು ನಿರಂತರವಾದದ್ದು, ಮುಂದುವರೆದು ಕ್ರಿಯೆ ಮಾಡುವಂಥದ್ದು, ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ಮಾರ್ಪಡೋದಿಲ್ಲ. ಆದ್ದರಿಂದ ಏನು ಮಾಡಬೇಕು? ಮನುಷ್ಯರ ಬಲವನ್ನಲ್ಲ, ಸ್ವಂತ ಜ್ಞಾನವನ್ನಲ್ಲ, ದೇವರ ಬಲವನ್ನು ಅವಲಂಬಿಸಿರಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಅದುವೇ ನಿಜವಾಗಿರುವಂತಹ ಆತ್ಮಿಕ ಜೀವಿತವನ್ನು ಹೊಂದುವುದಕ್ಕೆ ಒಂದು ಮಾರ್ಗ. ಹಾಗಾಗಿ ನಮ್ಮ ಸ್ವಾರ್ಥ ಒಂದು ಕಾರ್ಯವನ್ನು ಆಲೋಚನೆ ಮಾಡುತ್ತದೆ. ನಮಗಿರುವಂತಹ ಸೌಲಭ್ಯಗಳನ್ನಿಟ್ಟು ಮಾಡ್ಬೋದು ಎಂಬುದಾಗಿ ಆಲೋಚನೆ ಮಾಡ್ತೀವಿ. ಅದು ಯಾವಾಗಲೂ ಒಳ್ಳೆಯದಲ್ಲ. ದೇವರನ್ನು ತನ್ನ ಬಲವಾಗಿ ಹೊಂದಿ ದೇವರನ್ನು ಅವಲಂಬಿಸುವಂತಹ ಮನುಷ್ಯನೇ ಎಂದೆಂದಿಗೂ ಜಯ ಹೊಂದುವಂಥ ಮನುಷ್ಯನು ಎನ್ನುವುದನ್ನು ನಮ್ಮ ಜೀವನದಲ್ಲಿ ಯಾವಾಗಲೂ ಗಮನದಲ್ಲಿಟ್ಟುಕೊಳ್ಳಬೇಕು. ಕರ್ತನು ನನ್ನ ಬಲವೂ ನನ್ನ ಸಂಗೀತವೂ ಆಗಿದ್ದಾರೆ. ನನ್ನ ಬಲವಾಗಿರುವ ಕರ್ತನೆ, ನಿಮ್ಮಲ್ಲಿ ಪ್ರೀತಿಯುಳ್ಳವನಾಗಿದ್ದೇನೆ. ತಲೆಯನ್ನು ತಗ್ಗಿಸಿ ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ನಾವು ಇವತ್ತು ಧ್ಯಾನ ಮಾಡಿದಂತಹ ಕಾರ್ಯಗಳ ಅಡಿಯಲ್ಲಿ ಚಿಕ್ಕದ್ದೋ ದೊಡ್ಡದ್ದೋ ಯಾವ ಒಂದನ್ನಾಗಿರ್ಬೋದು ನಮ್ಮ ಬಲದಿಂದ ನಾವು ಸಾಧಿಸುವುದಕ್ಕೆ ನೀವು ನಮಗೆ ಕೃಪೆ ಕೊಡುವ ಹಾಗೆ ನಾವು ಪ್ರಾರ್ಥನೆ ಮಾಡುತ್ತೇವೆ. ದೇವರ ಹಸ್ತ ನಮ್ಮೊಂದಿಗೆ ಯಾವಾಗಲೂ ಇರಲಿ ಸ್ವಾಮಿ. ದೇವರೇ, ಸೌಲಭ್ಯಗಳು ಅಧಿಕವಾಗ್ತಾ ಇದೆ, ಮನುಷ್ಯರು ಅಧಿಕವಾಗ್ತಾ ಇದ್ದಾರೆ, ನನ್ನ ಬಲ ಅಧಿಕವಾಗುತ್ತಾ ಇದೆ, ಜ್ಞಾನ ಅಧಿಕವಾಗುತ್ತಿದೆ ಎನ್ನುವುದಕ್ಕೋಸ್ಕರ ನಾವು ಯಾವ ಪರಿಸ್ಥಿತಿಯಲ್ಲಿಯೂ ನಮ್ಮ ಬಲವನ್ನು ಅವಲಂಬಿಸದ ಹಾಗೆ ಎಲ್ಲ ಸಮಯದಲ್ಲಿಯೂ ದೈವ ಬಲವನ್ನು ಅವಲಂಬಿಸಿ ಜೀವಿಸುವುದಕ್ಕೆ ನೀವು ನಮಗೆ ಅನುಗ್ರಹಿಸಿರಿ. ಮುಂದುವರೆದು ಆ ಕಾರ್ಯಗಳಲ್ಲಿ ನಾವು ಜಯವನ್ನು ಹೊಂದಬೇಕೆಂದರೆ ನಮ್ಮೊಂದಿಗೆ ನೀವಿದ್ದು ಕ್ರಿಯೆ ಮಾಡುವಂತಹ ಜಯವನ್ನು ಕೊಡುವಂತಹ ನಮ್ಮ ದೇವರನ್ನು ಮುಂದೆ ನಿಲ್ಲಿಸಿ ನಾವು ಕಾರ್ಯಗಳನ್ನು ಮಾಡುವುದಕ್ಕೆ ಸಹಾಯವನ್ನು ನೀಡಿ. ನಮ್ಮೊಂದಿಗೆ ಮಾತನಾಡಿದಂತಹ ಈ ಒಳ್ಳೆಯ ಮಾತುಗಳಿಗೋಸ್ಕರವಾಗಿ ಕೋಟಿ ಕೋಟಿ ಸ್ತೋತ್ರ. ಇದನ್ನು ಕೇಳಿದ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವಾದ ಮಾಡಿ ದೇವರ ನಿಮ್ಮ ಬಲದಿಂದ ಅವರನ್ನು ಕಟ್ಟಿ, ನಿಮ್ಮ ಶಕ್ತಿಯಿಂದಲೂ ಜ್ಞಾನದ ಬಲದಿಂದಲೂ ಅವರನ್ನು ನೀವು ಕಾದುಕೊಳ್ಳಿರಿ. ನಿಮ್ಮ ಮಕ್ಕಳು ಜಯಿಸಬೇಕು, ಜಯಿಸುತ್ತಲೇ ಇರಬೇಕು. ಅದಕ್ಕೆ ಬೇಕಾಗಿರುವಂತಹ ಒಳಿತುಗಳಿಂದ ದೇವರೇ ಅವರನ್ನು ಸಿದ್ಧಪಡಿಸುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ. ಸಕಲ ಕಾರ್ಯಗಳನ್ನು ಮಾತೊಟ್ಟಿ ಹಸ್ತಗಳಿಗೆ ತೆಗೆದುಕೊಳ್ಳ್ರಿ, ಈ ಮಕ್ಕಳನ್ನು ಮುನ್ನಡೆಸಿರಿ. ಯೇಸುವಿನ ಮೂಲಕ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ದೇವರು ಈ ದಿನದಲ್ಲಿ ನಮ್ಮ ಸಂಗಡ ಮಾತಾಡಿದರು. ಕ್ರೈಸ್ತ ಜೀವಿತ ಎನ್ನುವಂಥದ್ದು ಯಾವಾಗಲೂ ಅದರಲ್ಲಿ ಜಯ ಹೊಂದಬೇಕು ಅಂದರೆ ಚಿಕ್ಕದ್ದೋ ದೊಡ್ಡದ್ದೋ ದೇವರನ್ನು ಮುಂದೆ ನಿಲ್ಲಿಸಿ ಅವರ ಬಲವನ್ನು ಅವಲಂಬಿಸಿ ಅವುಗಳನ್ನು ಎದುರುಗೊಳ್ಳಿರಿ. ಜಯಿಸುತ್ತಲೇ ಇರುತ್ತೀರಾ. ಮುಂದಿನ ಬಾರಿ ನಾವು ಭೇಟಿಯಾಗಬೇಕಾದರೆ ಮತ್ತೊಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.